ಸ್ನೇಹಿತರೆ, ಇಲ್ಲಿ ಆಸೀನರಾಗಿರುವ ತಮ್ಮೆಲ್ಲರಿಗೂ ಮತ್ತು ಅಂತರ್ಜಾಲದ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಸರಣಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ. ಒಂದು ರೀತಿಯಲ್ಲಿ ತುಂಬ ಸಂತೋಷದ ಸಂಗತಿ ಏನೆಂದರೆ 2021 ಮಾರ್ಚ್ನಲ್ಲಿ ಶ್ರೀ ಲಲಿತಾ ಸಹಸ್ರನಾಮದ ಕಡೆಯ ಪ್ರವಚನ ಸರಣಿ ನಡೆದಿತ್ತು. ತದನಂತರದಲ್ಲಿ ಈ ಸಾಂಕ್ರಾಮಿಕದ ತೊಂದರೆ, ಸರ್ಕಾರದ ಶಾಸನ ಇತ್ಯಾದಿಗಳ ನಡುವೆ ಈ ಸರಣಿಯನ್ನು ಮುಂದುವರಿಸಲು ಆಗಿರಲಿಲ್ಲ. ಆದರೆ ಭಗವತಿಯ ಕೃಪೆಯಿಂದ ಈ ಉಪನ್ಯಾಸ ಸರಣಿ ಮುಂದುವರಲಿಕ್ಕೆ ಇವತ್ತು ಸಂಕಲ್ಪಿಸಿದಂತೆ ಆಗಿದೆ. ಇಂದಿನಿಂದ 4 ದಿವಸ ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರು ಶ್ರೀ ಲಲಿತಾ ಸಹಸ್ರನಾಮದ ಮುಂದುವರಿದ ಭಾಗವನ್ನು ನಮ್ಮೊಡನೆ ಹಂಚಿಕೊಳ್ಳಿದ್ದಾರೆ. ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮಗೆಲ್ಲ ತಿಳಿದಂತೆ ಇದು ಸಂಸ್ಥೆಯ ಅಮೃತ ವರ್ಷ ಆಚರಣೆಯ ಸಂದರ್ಭ. ಹೀಗಾಗಿ ಸಂಸ್ಥೆಯ ಕಾರ್ಯಕ್ರಮಗಳನ್ನು ಮೆಚ್ಚಿ ಕರ್ನಾಟಕ ಸರ್ಕಾರ ಸಹಕಾರವನ್ನು ನೀಡಿದೆ. ಹೀಗಾಗಿ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ನಿರ್ದೇಶಕರಿಗೂ ಸರ್ಕಾರದ ಎಲ್ಲ ಅಧಿಕಾರಿಗಳಿಗೂ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಸರಣಿಯನ್ನು ಶ್ರೀಮತಿ ಲಲಿತಮ್ಮ ಮತ್ತು ಶ್ರೀ BN ವಿಶ್ವನಾಥ್ ಅವರು ಸ್ಥಾಪಿಸಿರುವ ದತ್ತಿಯ ಆಶ್ರಯದಲ್ಲಿ ಹಾಗೂ ಶ್ರೀಮತಿ ಪ್ರೇಮಲೀಲಾ ಪತ್ತಿ ಪಾಂಡುರಂಗ ಅವರ ಸ್ಮರಣೆಯಲ್ಲಿ ಶ್ರೀ ಪತ್ತಿ ಪಾಂಡುರಂಗ ಅವರು ಈ ಸಂಸ್ಥೆಯಲ್ಲಿ ಸ್ಥಾಪಿಸಿರುವ ದತ್ತಿಯ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ದತ್ತಿಯ ನ್ಯಾಸಕರ್ತರೆಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಸಕಲ ಸನ್ಮಂಗಲಗಳು ಒದಗಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರನ್ನು ಪ್ರಾರ್ಥಿಸಿ ಇಂದಿನ ಚಿಂತನೆಯನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚಾ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇವಾ ಹರ್ಮ್ಯೇವಾ ಸಮಕರ ನಿಪಾತೋ ಹಿಮಕರಃ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ. ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ.
ಧ್ಯಾಯೇತ್ ಪರಾಮಂಬಿಕಾಂ. ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳೇ, ಹಿರಿಯರೇ ಮತ್ತು ದತ್ತಿ ನ್ಯಾಸಕರ್ತರೆ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯಲ್ಲಿನ ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಮೊದಲ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಈಗ ತಾನೇ ರಾಮ ಅವರು ಹೇಳಿದ ಹಾಗೆ ಕಳೆದ ವರ್ಷ ಅಂದರೆ 21ನೆಯ ಇಸವಿಯ ಮಾರ್ಚದಲ್ಲಿ ಒಂದು ಸರಣಿ ನಡೆದಿತ್ತು. ಅದಕ್ಕೂ ಹಿಂದೂ ಸಾಕಷ್ಟು ವರ್ಷಗಳ ಕಾಲ ಗ್ಯಾಪ್ ಆಗಿತ್ತು. ಮತ್ತೆ ಪುನಃ ಈಗ ಹಾಗೆ ಆಯಿತು. ಹಾಗಾಗಿ ನಾಮಗಳು ಎಲ್ಲೆಲ್ಲಿಗೆ ಬಂದು ನಿಂತಿವೆ, ಎಲ್ಲಿಂದ ಶುರು ಮಾಡಬೇಕು, ಈ ಎಲ್ಲ ರೀತಿಯ ಸಂಶಯಗಳು ಪ್ರಾಯಶಃ ನಿಮಗೆ ಹೇಗೋ ನನಗೂ ಕೆಲಸ ಆಗೋ ಸಾಧ್ಯತೆ ಉಂಟು. ಏಕೆಂದರೆ ಅಧ್ಯಯನ ಎನ್ನುವಂಥದ್ದು ಮಧ್ಯದಲ್ಲಿ ವಿಚ್ಛಿತ್ತಿಗೊಂಡಾಗ ಹಿಂದೆ ನಾವು ಎಲ್ಲಿಯವರೆಗೆ ಅದನ್ನು ನೋಡಿದ್ವಿ ಎನ್ನುವಂಥದ್ದು ಸಹ ನೆನಪಿಗೆ ಬರೋದು ಕಷ್ಟ. ಮತ್ತು ಈ ಎಲ್ಲ ರೀತಿಯ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ನಾವು ತೊಡಗಿಕೊಳ್ಳುವ ಒಂದು ಸಂದಿಗ್ಧ ಸಂದರ್ಭ ಆದ್ದರಿಂದ ಹಾಗಾಗತ್ತೆ. ಆದರೂ ಸಹ ನನ್ನ ನೆನಪಿನ ಪ್ರಕಾರ ಹಿಂದೆ ಅಂದರೆ ಕಳೆದ ಮಾರ್ಚ್ ತಿಂಗಳಲ್ಲಿ ಆ ಸರಣಿಯನ್ನು ಮುಗಿಸುವಾಗ 858ನೆಯ ನಾಮದವರೆಗೆ ನಾವು ನೋಡಿದ್ವಿ. ಆ 858ನೆಯ ನಾಮದ ಹೆಸರು ಕಲ್ಪನಾರಹಿತ ಅಂತ ಆಗಿತ್ತು. ಇವತ್ತು ಅದನ್ನು ಒಂದು 4-5 ವಾಕ್ಯಗಳಲ್ಲಿ ನಾನು ಸ್ಮರಿಸಬೇಕು. ಯಾಕೆಂದರೆ ಅದು ಅಧ್ಯಯನದ ಕ್ರಮ. ಆ ನಾಮದ ಜಿಷ್ಟನ್ನು ಹೇಳಿ ಇವತ್ತಿನ ನಾಮಕ್ಕೆ ಮತ್ತೆ ಬರ್ತೇನೆ. ಕಲ್ಪನಾ ಅನ್ನೋದಕ್ಕೆ ಅರ್ಥ ಏನು ನಾನು ಹೇಳಿದ್ದೆ, ಆದರೆ ಮಧ್ಯೆಯಲ್ಲಿ ಸಮಯ ತುಂಬ ವಿಚ್ಛಿತಿ ಆದದ್ರಿಂದ ಕೇವಲ ನೆನಪಿಸೋದು ಅಷ್ಟೇ ಕೆಲಸ. ಕಲ್ಪನಾ ಅನ್ನೋದಕ್ಕೆ ಅರ್ಥ ಸಾಮಾನ್ಯವಾಗಿ ಒಂದು ಶಾಶ್ವತವಾದಂತಹ ವಸ್ತುವಿನಲ್ಲಿ ಅಶಾಶ್ವತವಾದ ವಸ್ತುವನ್ನು, ಅಂದರೆ ಹುಸಿಯಾದಂತಹ ವಸ್ತುವನ್ನು ಆರೋಪಿಸುವುದಕ್ಕೆ ಕಲ್ಪನಾ ಅಂತ ಕರೀತಾರೆ. ಸಾಮಾನ್ಯವಾಗಿ ಏನೋ ಒಂದು ಕಲ್ಪನೆ ಮಾಡಿಕೊಂಡಿದ್ದಾನೆ ಹೀಗೆ ಅಂತೆಲ್ಲ ನಾವು ಆಡು ಭಾಷೆಯಲ್ಲಿ ಹೇಳೋದನ್ನು ನೀವು ಕೇಳಿರ್ತೀರಿ. ಅದು ಅವನ ಕಲ್ಪನೆ, ಆದರೆ ಅದು ಯಥಾಸ್ಥಿತಿ ಅಲ್ಲ. ಹಾಗಾಗಿ ಸತ್ಯ ವಸ್ತುವಿನಲ್ಲಿ ಒಂದು ಅಸತ್ಯವಾದಂತಹ ವಸ್ತುವಿನ ಕಲ್ಪನೆಯನ್ನು ಮಾಡಿಕೊಳ್ಳುವುದಕ್ಕೆ ಕಲ್ಪನಾ ಅಂತ ಹೆಸರು. ಹೇಗೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಈ ಪ್ರಪಂಚ ಎನ್ನುವಂಥದ್ದು ಇದು ಕಲ್ಪನಾ, ಅಂದರೆ ಆರೋಪಿತವಾದದ್ದು. ಹಾಗಿದ್ರೆ ಕಲ್ಪನೆಗೆ ಒಂದು ಸತ್ಯವಸ್ತು ಇರಬೇಕಲ್ವಾ? ಅಂದರೆ ಸತ್ಯವಸ್ತು ಯಾವುದು ಅಂತಂದರೆ ಬ್ರಹ್ಮವಸ್ತುವೇ ಸತ್ಯವಸ್ತು. ಆ ಸತ್ಯವಸ್ತುವಿನಲ್ಲಿ ಅಸತ್ಯವಸ್ತುವಾದ ಹುಸಿಯಾದಂಥ ಈ ಪ್ರಪಂಚ ತೋರುವುದಕ್ಕೆ ಕಲ್ಪನಾ ಅಂತ ಹೆಸರು. ಅಂತಹ ಕಲ್ಪನೆ ಜಗನ್ಮಾತೆಯಲ್ಲಿ ಇಲ್ಲ. ಅಂದರೆ ಅವಳು ಇರುವ ವಸ್ತುವೇ ಅಷ್ಟೇ ಹೊರತೂ ಸಹ ತೋರಿಕೆಯ ವಸ್ತು ಅಲ್ಲ. ತೋರಿಕೆಯ ವಸ್ತು ನಿಜವಾಗಿಯೂ ಇರಬೇಕು ಅಂತ ಇಲ್ಲ. ಆದ್ದರಿಂದ ಅವಳು ತೋರಿಕೆಯ ಗುಂಪಿಗೆ ಸೇರದೇ ಇರುವುದರಿಂದ ಅವಳು ಕಲ್ಪನಾ ರಹಿತಳು. ಅವಳಲ್ಲಿ ಯಾವುದೇ ರೀತಿಯಾದಂತಹ ಕಲ್ಪನೆ ಇಲ್ಲ. ಹಾಗೆ ಹೇಳೋದ್ರ ಮೂಲಕ ಏನು ಹೇಳ್ದಂಗಾಯಿತು ಅಂದರೆ ಅವಳು ಸತ್ಯಸ್ವರೂಪಿಣಿ ಅಥವಾ ಈ ಜಗತ್ತಿಗೆ ಆಧಾರ ರೂಪವಾಗಿರುವಂತಹ ಅಧಿಷ್ಠಾನ ರೂಪಿಣಿ ಅಂತ. ಯಾವಾಗಲೂ ಈ ಕಲ್ಪಿತವಾದಂಥ ವಸ್ತುವಿಗೆ ಆಧಾರ ಒಂದು ಶಾಶ್ವತವಾದಂಥ ವಸ್ತು. ಅದನ್ನು ವೇದಾಂತದಲ್ಲಿ ಅಧಿಷ್ಠಾನ ಅಂತ ಕರೀತಾರೆ. ಆ ಅಧಿಷ್ಠಾನ ಇಲ್ಲದೆ ಇದ್ದರೆ ಕಲ್ಪನೆಯೂ ಸಹ ಆಗೋದಿಲ್ಲ ಹೀಗೆ ಅಂತ. ಹಾಗಾಗಿ ಎಲ್ಲ ಕಲ್ಪನೆಗೂ ಸಹ ಒಂದು ಸತ್ಯವಾದಂಥ ಆಧಾರ ಇರಬೇಕು. ಅದು ವೇದಾಂತದ ಪ್ರಕಾರ ಬ್ರಹ್ಮವಸ್ತು. ಜಗನ್ಮಾತೆ
ಬ್ರಹ್ಮಸ್ವರೂಪಿಣಿ ಆದ್ದರಿಂದ, ಅವಳು ಎಲ್ಲ ಕಲ್ಪನೆಗಳಿಗೂ ಸಹ ಆಧಾರಳಾದ್ದರಿಂದ ಅವಳಲ್ಲಿ ಈ ರೀತಿಯಾದಂತಹ ಹುಸಿ ತೋರಿಕೆ ಎನ್ನುವಂತಹದ್ದು ಇಲ್ಲ. ತೋರಿಕೆ ಇಲ್ಲ ಅಂದರೆ ಅವಳಲ್ಲಿ ತೋರ್ತದೆ, ಆದರೆ ಅದು ಅವಳಿಗೆ ಸಂಬಂಧಪಟ್ಟಿದ್ದು ಅಲ್ಲ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಅವಳು ಹೇಗೆ ಕಲ್ಪನಾರಹಿತಳು ಎನ್ನುವಂತಹ ಒಂದು ಪುನಃಸ್ಮರಣೆ ಇದಷ್ಟೇ ಹಿಂದಿನ ನಾಮದ್ದು. ಮುಂದಿನ ನಾಮ 859ನೆಯ ನಾಮ ಕಾಷ್ಠ ಅಂತ. 2 ಅಕ್ಷರದ ನಾಮ ಇದು. ಆದರೆ ಇದಕ್ಕೊಂದು 5 ರೀತಿಯ ಅರ್ಥವನ್ನು ವ್ಯಾಖ್ಯಾನಕಾರರು ತಿಳಿಸಿದ್ದಾರೆ. ಆಮೇಲೆ ಮತ್ತು ಬೇರೆ ವ್ಯಾಖ್ಯಾನಕಾರರು ಇನ್ನೊಂದು 2 ರೀತಿಯ ಅರ್ಥವನ್ನು ಸಹ ಹೇಳಿದ್ದಾರೆ. ಇದೇ ಲಲಿತಾ ಸಹಸ್ರನಾಮದ ವಿಶೇಷತೆ. 2 ಅಕ್ಷರದ ನಾಮ, ಅದಕ್ಕೆ 5, 6, 7 ರೀತಿಯ ಅರ್ಥವನ್ನು ಹೇಳಬೇಕು ಅಂತ ಆದರೆ ಆ 2 ಅಕ್ಷರದ ನಾಮದಲ್ಲಿ ಎಷ್ಟೊಂದು ಸತ್ವ ಅಡಗಿರಬೇಕಲ್ವ. ಅದು ಜೊಳ್ಳಾದರೆ, ನಿಸ್ಸತ್ವ ಆದರೆ, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಈ ಅರ್ಥವನ್ನು ಹೇಳಬಹುದು, ಈ ಅರ್ಥವನ್ನು ಹೇಳಬಹುದು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಹೇಳಿದಾಗ ಎಲ್ಲ ಅರ್ಥವೂ ಸಹ ನಮ್ಮ ಮನಸ್ಸಿಗೆ ಒಪ್ಪಿತ ಆಗ್ತದೆ. ಹೌದಲ್ಲ ಹೌದಲ್ಲ ಅಂತ ಅನ್ನಿಸ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ರೆ ಕಾಷ್ಠ ಅಂದರೆ ಏನು ಅಂದರೆ ಅದರ ಅರ್ಥ, ತದ್ವತ್ತಾದ ಅರ್ಥ ಮೊದಲು ಹೇಳಿಬಿಡ್ತೇನೆ. ಕಾಷ್ಠಾಸ್ವರೂಪಳು ಅಂತ. ಇಷ್ಟಾದರೂ ಏನೂ ಅರ್ಥ ಆಗೋದಿಲ್ಲ, ಗೊತ್ತು ನನಗೆ. ಕಾಷ್ಠ ಅನ್ನೋದಕ್ಕೆ ಮೊದಲನೇ ಅರ್ಥ ಏನು ಅಂದರೆ 18 ನಿಮೇಷಾತ್ಮಕ ಕಾಲ ಕಾಷ್ಠ ಇತ್ಯುಚ್ಯತೆ ಅಂತ ಒಂದು ವಿವರಣೆ. ಹಾಗಂದ್ರೆ ಏನು ಅಂದರೆ, ನಿಮೇಷ ಅಂದರೆ ಒಂದು ಸಲ ಕಣ್ಣು ರಪ್ಪೆಯನ್ನು ಆಡಿಸುವುದು. ನಿಮಿಷ ಅಲ್ಲ, ನಿಮೇಷ ಅಂತ. ಅಂದರೆ ಒಂದು ಸಲ ಕಣ್ಣು ರಪ್ಪೆಯನ್ನು ಆಡಿಸುವುದಕ್ಕೆ ಎಷ್ಟು ಸಮಯ ಬೇಕೋ ಆ ಸಮಯದ ಹೆಸರು ನಿಮೇಷ ಅಂತ. ಹಾಗಿದ್ದರೆ ಕಾಷ್ಠ ಅಂದರೆ ಏನು ಅಂತಂದರೆ 18 ಸಲ ರಪ್ಪೆಯಾಡಿಸಲು ಬೇಕಾದಂಥ ಸಮಯಕ್ಕೆ ಕಾಷ್ಠ ಅಂತ ಹೆಸರು. ಈಗ ನಮಗೊಂದು ಸಂಶಯ, ಒಂದು ಸಲ ರಪ್ಪೆಯಾಡಿಸೋದಕ್ಕೆ ಬೇಕಾದ ಸಮಯ ನಿಮಿಷ, ಆದರೂ ನಮಗೆ ಅರ್ಥ ಆಗುವಾಗ ಹೇಳ್ರಿ ಅಂತಂದರೆ, ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅರ್ಧ ಸೆಕೆಂಡ್ ಸಾಕು ಒಮ್ಮೆ ಹೀಗೆ ರಪ್ಪೆಯನ್ನು ಆಡಿಸೋದಕ್ಕೆ. ಹಾಗಾಗಿ ಆ 18 ಸಲ ರಪ್ಪೆ ಆಡಿಸ್ಲಿಕ್ಕೆ ಬೇಕಾದ ನಿಮಿಷಗಳ ಸಂಖ್ಯೆ ಅಲ್ಲೇ ಸೆಕೆಂಡ್ ಎಷ್ಟಾಗುತ್ತೆ ಕೇಳಿದರೆ ಸುಮಾರು 9 ಸೆಕೆಂಡ್ ಆಗುತ್ತೆ ಅಂತ. ಇದು ಕಾಲದ ಅತ್ಯಂತ ಸಣ್ಣದಾದ ಪ್ರಮಾಣ. ಇದಕ್ಕೂ ಸಣ್ಣದಿಲ್ಲವ ಅಂತ ಕೇಳಬಹುದು ನೀವು. ಇದೆ, ಅದನ್ನು ಮತ್ತೆ ಮುಂದೆ ಹೇಳ್ತೇನೆ. ಹಾಗಾಗಿ ಇಷ್ಟು ಸಣ್ಣದಾದಂತಹ ಕಾಲದ ರೂಪದಲ್ಲಿ ಇರುವವಳಾದ್ದರಿಂದ ಜಗನ್ಮಾತೆಯ ಹೆಸರು ಕಾಷ್ಠ ಅಂತ. ಈ ನಾಮ ಹೇಳೋಷ್ಟೊತ್ತಿಗೆ ಎಷ್ಟು ಆಗಿಬಿಡುತ್ತೆ ಕಾಷ್ಠ. ಇದು ಮೊದಲನೆಯ ಅರ್ಥ. ಅಂದರೆ ಕಾಷ್ಠ ಎನ್ನುವಂತಹ ಕಾಲದ ರೂಪದಲ್ಲಿ ಇರುವವಳಾದ್ದರಿಂದ ಅವಳಿಗೆ ಈ ಹೆಸರು ಅಂತ. ಹಾಗಿದ್ರೆ ಎರಡನೇ ಅರ್ಥ ಏನು ಅಂದರೆ ಕಾಷ್ಠ ದಾರುಹರಿದ್ರ ಅಂತ ಇನ್ನೊಂದು ಡೆಫಿನೇಷನ್. ದಾರುಹರಿದ್ರ ಅಂದರೆ ಈ ಮರದ ಅರಿಶಿಣ. ಪ್ರಾಯಶಃ ಪೇಟೆಯಲ್ಲಿದ್ದವರಿಗೆ ಈ ಶಬ್ದ ಅರ್ಥ ಆಗೋದಿಲ್ಲ. ಅರಿಶಿನ ಎನ್ನುವಂಥದ್ದು ನೆಲದಲ್ಲಿ ಬೆಳೆಯುವಂಥದ್ದು. ಅರಿಶಿನ ಕೊಂಬು ಗೊತ್ತು ನಿಮಗೆ ಅಲ್ವಾ? ಅದು ನಾವು ಬೆಳೆದಾಗ ಅದು ಮರದ ಅರಿಶಿಣ ಅಲ್ಲ. ಆದರೆ ಕೆಲವು ಸಲ ಮರದ ಮೇಲೆ ಅದು ಬೆಳೆಯುತ್ತೆ. ಹಾಗೆ ಬೆಳೆದದ್ದರ ಸಂತತಿ ಮತ್ತು ಪುನಃ ಕಾಡಿನಲ್ಲಿ ತಾನಾಗಿ ಬೆಳೆಯುತ್ತೆ. ಅದನ್ನು ಮರದ ಅರಿಶಿಣ ಅಂತಲೇ ಕರೀತಾರೆ. ಯಾಕೆಂದರೆ ಅದಕ್ಕೆ ಮೂಲ ಯಾವುದು? ಮರ, ಆಧಾರ. ಕೊನೆಗೆ ಭೂಮಿಯಲ್ಲಿ ಬೆಳೆಯುತ್ತೆ ಪ್ರಾಯಶಃ ಅದು.
ಹಾಗಾಗಿ ಅದನ್ನು ಮುಂದುವರೆದು ಕಾಡು ಅರಿಶಿನ ಎನ್ನುವಂತಹ ಶಬ್ದದಿಂದ ಕರೆದರು. ನನಗೆ ಗೊತ್ತು ಪೇಟೆಯಲ್ಲಿರುವಂಥ ನಮಗೆ ಇದು ಯಾವ ಶಬ್ದವೂ ಅರ್ಥ ಮಾಡೋದಿಲ್ಲ ಅಂತ. ನಮಗೆ ಅರ್ಥ ಆಗಬೇಕು ಅಂತಾದರೆ ಒಂದು ಶಬ್ದ ಹೇಳ್ತಾನೆ. ಆರಾರೋಟ್ ಅಂತ ನೀವು ಕೇಳಿದ್ದೀರಿ. ಬಾಯಲ್ಲಿ ತುಂಬ ಹುಣ್ಣಾದಾಗ ಅದನ್ನು ಬಳಸಿ ಅಂತ ಸಾಮಾನ್ಯವಾಗಿ ಗೊತ್ತಿದ್ದಂಥ ವೈದ್ಯರು ಸೂಚನೆಯನ್ನು ಕೊಡ್ತಾರೆ. ಆರಾರೋಟ್, ಆ ಆರಾರೋಟಿಗೆ ಮೂಲವಾದದ್ದು ಈ ಕಾಡು ಅರಿಶಿನ ಅಥವಾ ಮರದ ಅರಿಶಿನವೇ. ಅದು ತುಂಬ ತಂಪಾದಂಥ ಒಂದು ವಸ್ತು, ಆದ್ದರಿಂದ ಅದನ್ನು ಬಳಸುವಂತಹದ್ದು ಉಂಟು. ಅದರ ರೂಪದಲ್ಲಿ ಯಾಕಿರಬೇಕು ಜಗನ್ಮಾತ್ರೆ ಅಂತ ಒಂದು ಪ್ರಶ್ನೆ. ಈ ಕಾಡು ಅರಿಶಿನವನ್ನು ಅಂದರೆ ಮರದ ಅರಿಶಿನವನ್ನು ನೀವು ಕತ್ತರಿಸಿದರೆ ಅದರ ಒಳಗಡೆಗೆ ಬೇರೆ 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 ಆಕಾರಗಳಿರ್ತವೆ. ಸ್ವಾರಸ್ಯ ಅಂದರೆ ಒಂದು ಗಡ್ಡೆಯಲ್ಲಿರುವ ಆಕಾರವೇ ಇನ್ನೊಂದು ಗಡ್ಡೆಯಲ್ಲಿ ಇರೋಲ್ಲ. ಬೇರೆ 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 ಆಕಾರಗಳಿರ್ತವೆ. ನಿರಂತರ ಈ ಆಕಾರಗಳು ಬದಲಾವಣೆ ಆಗ್ತಾ ಇರ್ತವಂತೆ. ಆದ್ದರಿಂದ ಆ ಆಕಾರಗಳನ್ನು ಶಿವ ಪಾರ್ವತಿಯರ ರೂಪ ಅಂತ ಮೈರಾಲ ತಂತ್ರ ಹೇಳುತ್ತೆ. ಅಲ್ಲಿಗೆ ಏನು ಹೇಳ್ದಂಗಾಯಿತು, ಶಿವ ಪಾರ್ವತಿಯರು ಅಂದರೆ ಶಿವೆಯರ ರೂಪ ಅದು ಅಂತ. ಹಾಗಾಗಿ ಕಾಷ್ಠ ಅಂದರೆ ಆ ಕಾಡು ಅರಿಶಿನದ ಆಕಾರದ ರೂಪದಲ್ಲಿರುವಂತಹ ಜಗನ್ಮಾತೆಯ ಇನ್ನೊಂದು ಹೆಸರು. ಎಲ್ಲಿಂದ ತರ್ತಾರೋ ಇದನ್ನು? ಅವರು ಹೇಳಿದರೆ, ನಾವು ಆ ಗಡ್ಡೆಯನ್ನು ಕತ್ತರಿಸಿ ಮೊದಲೇ ನೋಡಿದ್ದಿದ್ದರೆ ಆಗ ನಮಗಿದು ಹೌದಲ್ಲ ಅಂತ ಅನುಭವಕ್ಕೆ ಬರುತ್ತೆ. ಏಕೆಂದರೆ ನಾವು ಇದನ್ನು ಬಾಲ್ಯದಲ್ಲಿ ನೋಡಿದವರಾದ್ದರಿಂದ ನನಗೇ ಆಶ್ಚರ್ಯ ಅದರ ಬಗ್ಗೆ. ಇಷ್ಟೊಂದು ಸೂಕ್ಷ್ಮವಾಗಿ ಗಮನಿಸಿ ಆ ಗಡ್ಡೆಯಲ್ಲಿರುವಂಥ ಆಕಾರ ಈ ಜಗನ್ಮಾತೆಯ ಸ್ವರೂಪ ಅಂತ ಒಂದು ತಂತ್ರಗ್ರಂಥ ಹೇಳುತ್ತೆ ಅಂತ ಆದರೆ ನಮ್ಮವರ ಅಬ್ಸರ್ವೇಷನ್ ಎಷ್ಟು ಸೂಕ್ಷ್ಮವಾಗಿ ಇದ್ದಿರಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಕಾಷ್ಠ ಅನ್ನೋದಕ್ಕೆ ಅರ್ಥ ದಾರುಹರಿದ್ರ. ಅಂದರೆ ಈಗ ಎರಡು ಅರ್ಥದ ಹಿನ್ನೆಲೆಯಲ್ಲಿ ನಾವು ನೋಡಿದ್ದೀವಿ. ಒಂದು ಕಾಲದ ಅತ್ಯಂತ ಸಣ್ಣದಾದ ಪ್ರಮಾಣ ಕಾಷ್ಠ, ಇನ್ನೊಂದು ದಾರುಹರಿದ್ರ ರೂಪಕ್ಕೆ ಕಾಷ್ಠ ಅಂತ ಹೆಸರು. ಈ ಎರಡೂ ರೂಪದಲ್ಲಿ ಇರುವವಳಾದ್ದರಿಂದ ಜಗನ್ಮಾತೆಯ ಹೆಸರು ಕಾಷ್ಠ ಅಂತ. ಮತ್ತು ಮೂರನೆಯದು, ಇದು ವೇದಾಂತದ ಅರ್ಥ. ಮೊದಲನೇದು ಕಾಲಕ್ಕೆ ಸಂಬಂಧಪಟ್ಟಿದ್ದು, ಎರಡನೇದು ಪ್ರಕೃತಿಗೆ ಸಂಬಂಧಪಟ್ಟಿದ್ದು, ಮೂರನೇದು ಇದು ವೇದಾಂತಕ್ಕೆ ಸಂಬಂಧಪಟ್ಟಿದ್ದು. ಏನು ಅಂದರೆ ವೇದಾಂತದಲ್ಲಿ ತತ್ವನಿಷ್ಕರ್ಷೋಪಿ ಕಾಷ್ಠ ಅಂತ ಒಂದು ಶಬ್ದ ಉಂಟು. ಅಂದರೆ ವೇದಾಂತದ ಅಂತಿಮವಾದಂತಹ ನಿಷ್ಕರ್ಷೆ ಸತ್ಯ ಇಷ್ಟೇ ಅಂತ ಹೇಳುವಂತಹದ್ದುಂಟಲ್ಲ. ಅಂದರೆ ವೇದಾಂತದ ಸಿದ್ಧಾಂತದ ಮಾತು ಅಂತ ಹೇಳುವಂತಹದ್ದು, ಅದರ ಆಚೆ ಇನ್ನೊಂದಿಲ್ಲ. ಮತ್ತಿನ್ನೇನು ಬದಲಾವಣೆಯನ್ನು ಮಾಡಲಿಕ್ಕೆ ಅಲ್ಲಿ ಆಗೋದಿಲ್ಲ. ಇಂತಹ ಸತ್ಯಸ್ಥಿತಿಯನ್ನು ಹೇಳುವಂತಹ ಆ ಮಾತಿಗೆ, ಅಭಿಪ್ರಾಯಕ್ಕೆ ಕಾಷ್ಠ ಅಂತ ಹೆಸರು. ಉಪನಿಷತ್ತು ಇದನ್ನು ನೇರವಾಗಿ ಹೇಳುತ್ತೆ. ಸಾ ಕಾಷ್ಠ ಸಾ ಪರಾಗತಿ ಅಂತ ಕಠೋಪನಿಷತ್ತಿನ ಮಾತು. ಯಮ ನಚಿಕೇತನಿಗೆ ಹೇಳಿದಂಥ ಮಾತು ಇದು. ಅವನು ಹೇಳ್ತಾನೆ ಅಲ್ಲಿ ಏನು ಅಂದರೆ, ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ. ನೋಡಿ, ಉಪನಿಷತ್ತಿನಲ್ಲಿ ಬಂದಂಥದ್ದು ಶಬ್ದ ಕಾಷ್ಠ ಎನ್ನುವಂಥದ್ದು. ಅದೇ ಶಬ್ದವನ್ನು ಇಟ್ಕೊಂಡು ಲಲಿತಾ ಸಹಸ್ರನಾಮ ಹೇಳುತ್ತೆ. ಅಂದರೆ ಲಲಿತಾ ಸಹಸ್ರನಾಮ ಹೇಳುವಂಥದ್ದು ಉಪನಿಷದ ಅರ್ಥವನ್ನೇ ಅನ್ನೋದನ್ನು ನಾವು ಮತ್ತೆ ಮತ್ತೆ ನೆನಪಿಗೆ ತಂದುಕೊಳ್ಬೇಕು. ಹಾಗಿದ್ರೆ ಏನು ಅಂದರೆ ಇದರ ಅರ್ಥ ಹೀಗಿದೆ. ಮಹತಃ ಪರಂ ಜೀವ ಆತ್ಮ ಇದ್ದಾನಲ್ಲ, ಇವನು ಅತ್ಯಂತ ದೊಡ್ಡವನು. ಅತ್ಯಂತ ದೊಡ್ಡವನು ಅನ್ನೋದಕ್ಕೆ ಅರ್ಥ ವ್ಯಾಪಕ ಅಂತ ಅರ್ಥ. ಯಾಕೆ ಅಂದರೆ ಈ ಪ್ರಪಂಚವನ್ನು ನೋಡಲಿಕ್ಕೆ ಅವನು ಇಲ್ಲಿದ್ದರೆ ಮಾತ್ರ ನಮ್ಮಿಂದ ಸಾಧ್ಯ. ಹೌದು ತಾನೇ? ಆ ಜೀವ ಎನ್ನುವಂಥ ಚೈತನ್ಯ ವಸ್ತು ಇಲ್ಲಿ ಇಲ್ಲದೆ ಇದ್ದರೆ
ಈ ದೇಹ ಏನಾಗುತ್ತೆ ಕೇಳಿದರೆ ಅದು ಜಡ, ಶವ ಆಗಿಬಿಡುತ್ತೆ ಅಂತ. ಅದಕ್ಕೋಸ್ಕರ ಆ ಚೈತನ್ಯ ವಸ್ತುವಾದಂಥ ಜೀವ ಅಂತ ಕರೆಸ್ಕೊಳ್ಳೋವನು ಅವನು ಅತ್ಯಂತ ಮಹತ್ತಾದವನು. ಅವನಿಗಿಂತ ವ್ಯಾಪಕವಾದದ್ದು ಯಾವುದು ಅಂದರೆ, ವ್ಯಾಪಕ ಅನ್ನೋದಕ್ಕೆ ಅರ್ಥ ಸೂಕ್ಷ್ಮ ಎನ್ನುವ ಅರ್ಥವೂ ಉಂಟು. ಸೂಕ್ಷ್ಮವಾದದ್ದು ಯಾವುದು ಅಂದರೆ ಅದರ ಹೆಸರು ಅವ್ಯಕ್ತ ಅಂತ. ಅವ್ಯಕ್ತ ಅಂದರೆ ಪರಮಾತ್ಮನ ಮಾಯಾಶಕ್ತಿ, ಹೀಗೆ ಅಂತ ಹೇಳಲಿಕ್ಕೆ ಆಗದೇ ಇರುವಂಥದ್ದು. ಅದಕ್ಕೋಸ್ಕರಲೇ ಅದರ ಹೆಸರು ಅವ್ಯಕ್ತ. ಶಬ್ದದಿಂದ ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು, ಆದ್ದರಿಂದ ಅದು ಅವ್ಯಕ್ತ ಅಂತ. ಯಾಕೆಂದರೆ ಈ ಜೀವನನ್ನು ಆಟ ಆಡಿಸ್ತಾಳೆ ಆಕೆ, ಅದನ್ನು ಇವನಿಗಿಂತಲೂ ಸಹ ಅವಳು ದೊಡ್ಡವಳು. ಹಾಗಾಗಿ ಜೀವನಿಗಿಂತಲೂ ಸಹ, ಅಂದರೆ ಈ ಆತ್ಮನಿಗಿಂತಲೂ ಸಹ ಅವಳು ದೊಡ್ಡವಳು. ಅದಾದ ಮೇಲೆ ಈಕೆಯೂ ಸಹ ಯಾರಿಗೆ ಅಧೀನ ಅಂತಂದರೆ ಪುರುಷನಿಗೆ ಅಧೀನ. ಪುರುಷ ಅಂದರೆ ಪರಮಾತ್ಮ, ಯೂನಿವರ್ಸಲ್ ಅಂತ ನಾವು ಏನು ಹೇಳ್ತೇವಲ್ಲ, ಅವನಿಗೆ ಅಧೀನವಾದ್ದರಿಂದ ಅವನು ಮಾಯೆಯನ್ನು ತನ್ನ ಅಧೀನದಲ್ಲಿ ಇರಿಸಿಕೊಂಡಿದ್ದಾನೆ. ಯಾವನು ಯಾವುದನ್ನು ತನ್ನ ಅಧೀನದಲ್ಲಿ ಇರಿಸಿಕೊಂಡಿರ್ತಾನೋ ಅವನು ಅಧೀನಕ್ಕೆ ಒಳಪಡುವ ವಸ್ತುಗಳಿಗಿಂತಲೂ ಹೆಚ್ಚು ವ್ಯಾಪಕ, ಹೆಚ್ಚು ಶಕ್ತಿ ಸಂಪನ್ನ. ಆದ್ದರಿಂದ ಪುರುಷ ಅಂತ ಕರೆಸಿಕೊಳ್ಳುವಂತಹ ಪರಮಾತ್ಮ ಅವನು ಈ ಅವ್ಯಕ್ತಕ್ಕಿಂತಲೂ ಸಹ ದೊಡ್ಡವನು, ವ್ಯಾಪಕನು. ಈಗ ಪ್ರಶ್ನೆ, ಅವನಕ್ಕಿಂತ ದೊಡ್ಡದ್ದು ಅಥವಾ ಸೂಕ್ಷ್ಮವಾದದ್ದು ಯಾವುದಾದ್ರೂ ಇದೆಯೋ ಅಂತಂದರೆ ಉಪನಿಷತ್ತು ಹೇಳುತ್ತೆ ಸಾ ಕಾಷ್ಠ, ದಟ್ ಇಸ್ ದ ಲಾಸ್ಟ್ ಒನ್. ಅದಕ್ಕಿಂತ ಮುಂದಿನದಂಥದ್ದು ಇಲ್ಲ. ಯಾಕೆಂದರೆ ಸಾ ಪರಾಗತಿ, ಅದೇ ಲಾಸ್ಟ್ ಆದಂಥ ಒಂದು ಸ್ಥಿತಿ, ಅದೇ ಕೊನೆಯ ರೂಪ. ಅದಕ್ಕಿಂತ ಆಚೆ ಅದಕ್ಕನ್ನು ಇನ್ನೊಂದು ಗಡಿ ಅನ್ನುವಂಥದ್ದು ಇಲ್ಲದೇ ಇರೋದರಿಂದ ದಟ್ ಈಸ್ ಕಾಲ್ಡ್ ಕಾಷ್ಠ ಅಥವಾ ಪರಾಗತಿ ಅಂತ. ಹಾಗಿದ್ರೆ ಜಗನ್ಮಾತೆ ಹೇಗಿದ್ದಾಳೆ ಕೇಳಿದರೆ ಅವಳು ಪರಮಾತ್ಮ ಸ್ವರೂಪಿಣಿಯೇ ಆದ್ದರಿಂದ ಅವಳನ್ನು ಮೀರಿದ ಮಿಕ್ಕಿದ ಇನ್ನೊಂದು ತತ್ವ ಇಲ್ಲದೇ ಇರುವುದರಿಂದ ಅವಳಿಗಿಂತ ವ್ಯಾಪಕಳಾದವಳು ಇನ್ನೊಬ್ಬ ಇಲ್ಲದೇ ಇದ್ದದ್ರಿಂದ ಅವಳಿಗಿಂತ ಸೂಕ್ಷ್ಮಳಾದವಳು ಇನ್ನೊಬ್ಬಳು ಇಲ್ಲದೇ ಇದ್ದದ್ರಿಂದ ಅವಳು ಕಾಷ್ಠ ಅಂತ. ಇದು ಮೂರನೇ ಅರ್ಥ. ಈ ಉಪನಿಷದ ಅರ್ಥಕ್ಕೆ ಸೂತ ಸಂಹಿತೆ ಒಂದು ಮಾತನ್ನು ಸೇರಿಸಿ ಹೇಳುತ್ತದೆ. ಅದು ಏನು ಹೇಳುತ್ತದೆ ಅಂದರೆ, ಪ್ರತೀತಮಪ್ರತೀತಂ ವಾ ಸದಸಚ್ಚ ಪರಂ ಶಿವ ಇತಿ ವೇದಾಂತವಾಕ್ಯಾನಾಂ ನಿಷ್ಠಾ ಕಾಷ್ಟೇತಿ ಕಥ್ಯತೆ. ಅಂದರೆ ನಮ್ಮ ಅನುಭವಕ್ಕೆ ಕೆಲವು ವಿಷಯಗಳು ಬರ್ತವೆ, ಮತ್ತೆ ಕೆಲವು ವಿಷಯಗಳು ನಮ್ಮ ಅನುಭವಕ್ಕೆ ಬರುವುದಿಲ್ಲ. ಹೀಗೆ ನಮ್ಮ ಅನುಭವಕ್ಕೆ ಬಂದಾದರೂ ಬರಲಿ ಅಥವಾ ಬಾರದೇ ಇದ್ರೂ ಸಹ ಇರಲಿ, ಅದು ಸತ್ಯವಸ್ತುವಾದರೂ ಆಗಿರಲಿ, ಅದು ಅಸತ್ಯವಾದದ್ದಾದರೂ ಆಗಲಿ, ನಮಗೆ ಅರ್ಥ ಆದರೂ ಸರಿ, ಅರ್ಥ ಆಗದೇ ಇದ್ರೂ ಸರಿ, ಆದರೆ ಈ ಜಗತ್ತಿನ ಅಂತಿಮವಾದಂತಹ ಒಂದು ತತ್ವ ಅಂತ ಏನುಂಟಲ್ಲ, ಆ ತತ್ವ ವಿಷಯದಲ್ಲಿ ನಿರ್ಣಯ ಹೇಗೆ ಕೇಳಿದರೆ ಅದೇ ಪರಶಿವ ವಸ್ತು, ಅದೇ ಕಾಷ್ಠ. ಪರಶಿವ ವಸ್ತು ಅಂತ ಹೇಳಿದ್ರಿಂದಲೇ ಪರಶಿವೇ ಅವನಿಗಿಂತ ಬೇರೆ ಅಲ್ಲ. ಲಲಿತಾ ಸಹಸ್ರನಾಮ ನಾನು ಇದರ ಮೊದಲಿಂದನೂ ಹೇಳ್ತಾ ಬಂದಿದ್ದೇನೆ ಹೀಗೆ ಅಂತ. ಯಾಕೆಂದರೆ ಶಿವೇ ಶಿವನಿಗಿಂತ ಬೇರೆ ಅಲ್ಲದೇ ಇರುವುದರಿಂದ ಶಿವ ಹೇಗೋ ಅವಳು ಸಹ ಹಾಗೇನೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತು ಸೂತ ಸಂಹಿತೆಯು ಸಹ ಉಪನಿಷದ ಅರ್ಥವನ್ನು ಸಮರ್ಥಿಸಿತು. ಸಾಪ ಕಾಷ್ಠ ನಿಷ್ಠಾ ಕಾಷ್ಠೇತಿ ಕಥ್ಯತೆ ಅಂತ. ಇಲ್ಲಿ ಮೂರರ್ಥ ಹೇಳಿದಂಗಾಯ್ತು ನಾನು. ಮತ್ತು ಇನ್ನೊಂದು ಅರ್ಥ ಉಂಟು, ಏನು ಅಂದರೆ ಇದು ನೇರ ಶಿವನನ್ನು ಕುರಿತು ಹೇಳುವಂಥದ್ದು. ಗಗನಾತ್ಮಕಸ್ಯ ಭೀಮನಾಮಕಸ್ಯ ಪರಶಿವಸ್ಯ ಪತ್ನಿ ದಿಕ್ಸ್ವರೂಪತ್ವಾತ್ ಕಾಷ್ಠ ಅಂತ. ಸಂಸ್ಕೃತದಲ್ಲಿ ಕಾಷ್ಠ ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಂಟು. ಅದರ ಅರ್ಥ ದಿಕ್ಕು
ಅಂದರೆ ಡೈರೆಕ್ಷನ್ ಅಂತ ನಾವು ಏನು ಹೇಳ್ತೇವಲ್ಲ, ಆ ಡೈರೆಕ್ಷನ್ ಅಂತ ಹೇಳೋದಕ್ಕೆ ಸಂಸ್ಕೃತದಲ್ಲಿ ಕಾಷ್ಠ ಅಂತ ಕರೀತಾರೆ. ಶಿವನ ಇನ್ನೊಂದು ಹೆಸರು ಭೀಮಾಶಂಕರ ಅಂತ. ನೀವು ಕೇಳಿರ್ತೀರಿ, ಪ್ರಾಯಶಃ 12 ಜ್ಯೋತಿರ್ಲಿಂಗಗಳ ಹೆಸರನ್ನು ಕೇಳಬೇಕಿದ್ರೆ ಒಂದೊಂದು ಜ್ಯೋತಿರ್ಲಿಂಗದಲ್ಲಿ ಇರುವಂತಹ ಶಿವನಿಗೆ ಬೇರೆ ಬೇರೆ ಹೆಸರುಗಳನ್ನು ಕೇಳಿರ್ತೀರಿ. ಭೀಮಾಶಂಕರ ಎನ್ನುವಂಥವನ ಹೆಸರನ್ನು ನೀವು ಕೇಳಿದ್ದೀರಿ. ಅವನು ಎಂಥವನು ಕೇಳಿದರೆ ಗಗನವ್ಯಾಪಿ ಅಂತಹ ಆ ಗಗನಸ್ವರೂಪನಾದಂತಹ ಭೀಮಾಶಂಕರನ ಪತ್ನಿ ಅಂತ ಕರೆಸ್ಕೊಂಡಂತಹ ದಿಕ್ಸ್ವರೂಪಳು, ಅಂದರೆ ಎಲ್ಲ ದಿಕ್ಕುಗಳಲ್ಲೂ ವ್ಯಾಪಿಸಿಕೊಂಡಂತಹ ಜಗನ್ಮಾತೆಯ ಇನ್ನೊಂದು ಹೆಸರು ಕಾಷ್ಠ ಅಂತ. ಯಾಕೆ ಅಂದರೆ ಅವಳು ಕಾಷ್ಠ, ದಿಕ್ಕನ್ನು ವ್ಯಾಪಿಸಿದವಳು. ಆದ್ದರಿಂದ ಹಾಗಾಗಿ ಅವಳ ಹೆಸರು ಕಾಷ್ಠ. ಅಂದರೆ ಏನು ಹೇಳ್ದಂಗಾಯಿತು, ಯಾವಳು ದಿಗಂತಗಳನ್ನು ವ್ಯಾಪಿಸಿ ನಿಂತಿದ್ದಾಳೋ, ಯಾವಳ ಹರವಿನಲ್ಲಿ, ಯಾವಳ ವ್ಯಾಪಕತೆಯಲ್ಲಿ ದಿಕ್ಕೂ ಸಹ ಸಂಕೋಚಗೊಳ್ಳುತ್ತದೆಯೋ ಅವಳ ಹೆಸರು ಕಾಷ್ಠ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಇದನ್ನು ಈ ಲಲಿತಾ ಸಹಸ್ರನಾಮಕ್ಕೆ ವ್ಯಾಖ್ಯಾನವನ್ನು ಬರೆದಂತಹ ಭಾಸ್ಕರರಾಯರು ಅವರು ತಮ್ಮ ಶಿವನ ಒಂದು ಸ್ತುತಿಯಲ್ಲಿ ಹೀಗೆ ಹೇಳ್ತಾರೆ: ಮಹಾಮಹಿಮ್ನೋ ದೇವಸ್ಯ ಭೀಮಸ್ಯ ಪರಮಾತ್ಮನಃ ದಿಶಸ್ವರೂಪ ದಿಕ್ಪತ್ನಿ ಸುತಃ ಸ್ವರ್ಗಶ್ಚ ಸೂರಿಭಿಃ ಅಂತ. ಮಹಾಮಹಿಮನಾದಂತಹ ಆ ಭೀಮಾಶಂಕರ ಅಂತ ಕರೆಸ್ಕೊಳ್ಳುವಂತಹ ಪರಮಾತ್ಮನ ಪತ್ನಿಯಾದಂತಹ ಜಗನ್ಮಾತೆ ದಿಕ್ಸ್ವರೂಪಿಣಿ. ಆದ್ದರಿಂದ ಅವಳ ಹೆಸರು ಕಾಷ್ಠ ಅಂತ. ಅಂದರೆ ಒಂದು ಮಾತಿಗೆ ಇನ್ನೊಂದು ಪೂರಕವಾದಂಥ ಮಾತುಗಳನ್ನು ಹೇಗೆ ಹೇಳ್ತಾ ಬಂದಿದ್ದಾರೆ ಅಂತ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆ ಮಾತು ಅಷ್ಟು ದೃಢವಾಗದೇ ಇದ್ದಿದ್ರೆ ಅಥವಾ ಒಪ್ಪಿತವಾದಂಥ ವಿಷಯ ಆಗದೇ ಇದ್ದಿದ್ದರೆ ಬೇರೆ ಬೇರೆಯವರು ಅದಕ್ಕೆ ಪೂರಕವಾದಂಥ ವಿಷಯಗಳನ್ನು ಸೇರಿಸಿ ಹೇಳ್ತಾ ಇರಲಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಇದು 4ನೇ ಅರ್ಥ. ಮತ್ತು 5ನೆಯ ಅರ್ಥ ಕಾಷ್ಠ ಅಂದರೆ ಎಲ್ಲವನ್ನೂ ಸಹ ಮೀರಿ ನಿಂತವಳು. ಕ್ರಾಂತ್ವಾ ತಿಷ್ಠತೀತಿ ಕಾಷ್ಠ ಅಂತ ನಿರುಕ್ತದ ಮಾತು. ಅದನ್ನು ಸ್ವತಃ ಶ್ವೇತಾಶ್ವತರೋಪನಿಷತ್ತು ಹೇಳುತ್ತೆ. ಅತ್ಯತಿಷ್ಠದಶಾಂಗುಲಂ. ನಾವು ಏನು ವಿಶ್ವ ಅಂತ ಕರಿತೇವಲ್ಲ, ಈ ವಿಶ್ವ ಅವಳಿಗೆ 10 ಅಂಗುಲದಷ್ಟು ಚಿಕ್ಕದಂತೆ. ಇದನ್ನು ಮೀರಿ ನಿಂತಳು ಅಂತ. ಹಾಗಿದ್ರೆ ಅಂಗುಲ ಅಂದರೆ ಏನು ಅಂತ ಪ್ರಶ್ನೆ. ಈ ಹೆಬ್ಬೆರಳು ಉಂಟಲ್ಲ, ಈ ಹೆಬ್ಬೆರಳಿನಲ್ಲಿ ಇಲ್ಲೊಂದು ಗೆರೆ ಉಂಟು ನೋಡಿ. ಇಲ್ಲಿಂದ ಇಲ್ಲಿಯವರೆಗೆ ಎಷ್ಟು ಉದ್ದವೋ ಆ ಉದ್ದ ಅದು ಅಳತೆ. ಅದಕ್ಕೆ 1 ಅಂಗುಲ ಅಂತ ಹೆಸರು. ದಯವಿಟ್ಟು ಇಲ್ಲಿಂದ ಹೀಗೆ ತಗೊಳ್ಬೇಡಿ, ಈ ಗೆರೆಯಿಂದ ಮೇಲಕ್ಕೆ ತಗೊಳ್ಬೇಡಿ, ಇಲ್ಲಿಂದ ಹೀಗೆ ತಗೊಳ್ಳಿ. ಇದಕ್ಕೆ ಅಂಗುಲ ಅಂತ ಹೆಸರು. ಇಂತಹದ್ದು ನೀವು ಸೇರಿಸಿದರೆ ಎಷ್ಟು ಆಗಬಹುದಪ್ಪ. ಒಂದು ಪಕ್ಕ ಇನ್ನೊಂದು ಸೇರಿಸ್ತಾ ಹೋಗಿ ಈ ರೇಖೆಯನ್ನು 10 ಆದಾಗ ಅದೊಂದು ವೃತ್ತಾಕಾರಕ್ಕೆ ತನ್ನಿ. ಅದು ಎಷ್ಟು ದೊಡ್ಡದಾಗ್ತದೆ ಹಬ್ಬಬ್ಬ ಅಲ್ವಾ? ಈ ವೃತ್ತ ಎಷ್ಟು ದೊಡ್ಡದೋ ಅಷ್ಟು ದೊಡ್ಡದು ಯಾರಿಗೆ? ಜಗನ್ಮಾತಿಗೆ ಈ ಪ್ರಪಂಚ, ಈ ವಿಶ್ವ. ಅದನ್ನು ಮೀರಿ ನಿಂತಿದ್ದಾಳೆ ಅಂತ. ನಮಗೆ ಇದನ್ನು ಊಹಿಸಿಕೊಳ್ಳುವುದು ಕಷ್ಟ. ಅವಳಿಗೂ ಸಹ ಅಯ್ಯೋ ಇದಿಷ್ಟು ಚಿಕ್ಕದ ಅಂತ ಅನ್ನಿಸ್ತದೆ. ಹಾಗಾಗಿ ಇದನ್ನು ಮೀರಿ ನಿಂತವಳಾದ್ದರಿಂದ ಅವಳು ಸಾ ಕಾಷ್ಠ ಸಾ ಪರಾಗತಿ ಅಂತ. ಇದನ್ನು ಶ್ವೇತಾಶ್ವತರ ಉಪನಿಷತ್ತು ಹೇಳುತ್ತೆ. ಏನಂತ? ಅತ್ಯತಿಷ್ಠದಶಾಂಗುಲಂ ಅಂತ. ನಾನು ಈ ಮಾತನ್ನು ಹೇಳಿದಾಗ ಕುಳಿತವ್ರಿಗೆ ಕೆಲವು ಜನರಿಗೆ ಒಂದು ಸಂಶಯ ಬರುತ್ತೆ. ಅಲ್ರಿ, ಇದು ಪುರುಷ ಸೂಕ್ತಲ್ಲಿ ಬರೋದು, ನೀವು ಶ್ವೇತಾಶ್ವತರ ಉಪನಿಷತ್ತು ಅಂತ ಹೇಳ್ತೀರಲ್ರಿ. ಕೆಲವು ಜನ ಸೂಕ್ತಾದಿಗಳನ್ನು ಕಲ್ತಿರ್ತಾರಲ್ಲ, ಅವರಿಗೆ ಮೂಲ ಇರೋದು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ. ಪುರುಷ ಸೂಕ್ತಲ್ಲೂ ಈ ಮಾತು ಬರ್ತದೆ. ಯಾಕಂದರೆ ವೇದದಲ್ಲಿ ಕೆಲವು ಸಲ ಒಂದೇ ಅಭಿಪ್ರಾಯವನ್ನು ಬೇರೆ ಬೇರೆ ಉಪನಿಷತ್ತುಗಳು, ಬೇರೆ ಬೇರೆಯ ಭಾಗಗಳು ಅದನ್ನು ಮತ್ತೆ ಹೇಳ್ತಾ ಇರ್ತಾರೆ. ಹಾಗಾಗಿ ಪುರುಷ ಸೂಕ್ತವೂ ಸಹ ಉಪನಿಷತ್ತಿನ ಒಂದು ಭಾಗವೇ, ಅದನ್ನು ನಾವು ಮರಿಬಾರ್ದು. ಹಾಗಾಗಿ ನಾನು ಉಪನಿಷತ್ತು ಅಂತ ಹೇಳಿದಾಗ ಅಲ್ಲಿ ಪುರುಷ ಸೂಕ್ತವೂ ಸಹ ಆ ಹೆಸರಿನಲ್ಲಿ ಅಂತರ್ಗತವಾಗಿ ಬಿಡುತ್ತದೆ. ಅಷ್ಟು ಹಿನ್ನೆಲೆಯಲ್ಲಿ
ಅದು ಹೇಳುತ್ತೆ ಉಪನಿಷತ್ತು, ಇದನ್ನು ಮೀರಿ ನಿಂತವಳು ಅಂದರೆ ಮತ್ತೆ ಅವಳನ್ನು ಮೀರುವಂಥ ತತ್ವ ಇನ್ನೊಂದು ಇಲ್ಲ. ಹಾಗಾಗಿ ಅವಳ ಹೆಸರು ಕಾಷ್ಠ ಅಂತ. ಸರಿ, ಉಪನಿಷತ್ತು ಹೇಳ್ತ್ರಿ, ಮತ್ತು ಇನ್ಯಾವುದು ಹೇಳ್ತು? ಉಪನಿಷತ್ತು ಹೇಳಿದ್ಮೇಲೆ ಭಗವಂತ ಕೃಷ್ಣನೂ ಹೇಳಲೇಬೇಕಲ್ವಾ? ಯಾಕೆಂದರೆ ಸರ್ವೋಪನಿಷದೋ ಗಾವಹ. ಆದ್ದರಿಂದ ಆ ಉಪನಿಷತ್ತು ಹೇಳಿದ್ದನ್ನು ಕೃಷ್ಣನೂ ಹೇಳಬೇಕು. ಗೀತಾಚಾರ್ಯ ಗೀತೆಯಲ್ಲಿ ಹೇಳ್ತಾನೆ ಅವನು, ವಿಷ್ಟಭ್ಯಾಹಮಹಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ತು. ಇಡೀ ಜಗತ್ತು ಎನ್ನುವಂಥದ್ದನ್ನು ನಾನು ನನ್ನ ಒಂದು ಅಂಶದಲ್ಲಿ ಅಳೆದಿರುತ್ತಿದ್ದೇನೆ. ವಿಷ್ಟಭ್ಯಾಹ ಅಂದರೆ ಇಡೀ ವಿಸ್ತೃತವಾದಂಥ ಈ ಜಗತ್ತು ಒಂದು ಏಕಾಂಶ, ಒಂದು ಸಣ್ಣದಾದಂಥ ಅಂಶ, ಒಂದು ಭಾಗ ನನಗೆ ಅಂತ ಭಗವಂತನೂ ಹೇಳ್ತಾನೆ. ಹಾಗೆ ಆ ಭಗವಂತ ಹೇಳಿದ್ದಾನೆ, ಹಾಗೆ ಭಗವತಿಯೂ ಸಹ ಅದೇ ರೂಪದಲ್ಲಿ ಇರುವವಳು ಆದವಳಾದ್ದರಿಂದ ಅವಳ ಹೆಸರು ಕಾಷ್ಠ ಅಂತ. ನಾನು ಸುಮಾರು 5 ಅರ್ಥವನ್ನು ಹೇಳಿದೆ. ಆದರೆ ಪ್ರಾರಂಭದಲ್ಲಿ ನಾನು ಹೇಳಿದೆ, ಕಾಷ್ಠ ಅನ್ನುವುದಕ್ಕೆ ಅರ್ಥ 18 ಸಲ ರಪ್ಪೆಯನ್ನು ಆಡಿಸುವಷ್ಟು ಚಿಕ್ಕದಾದ ಕಾಲ ಅಂತ. ಅದರ ಭಾಗವತ ಒಂದು ಕಡೆ ಹೇಳುತ್ತೆ ಇನ್ನೂ ಚಿಕ್ಕದ್ದು ಇದು ಅಂತ. ಕಾಷ್ಠ ಅನ್ನುವಂತಹದ್ದನ್ನು ಹೇಳುತ್ತೆ. ಹೇಗೆ ಹೇಳುತ್ತೆ ಅಂದರೆ, ನಾನು ಪ್ರಾಯಶಃ ಹಿಂದೆ ಕಪಿಲೋಪದೇಶವನ್ನು ಹೇಳುವಾಗ ಆ ಕಾಲದ ಬಗ್ಗೆ ವಿಸ್ತೃತವಾಗಿ ಹೇಳಿದ್ದೇನೆ. ಆದರೆ ಮಧ್ಯದಲ್ಲಿ ವಿಶಾಲವಾದ ಕಾಲ ಕಳೆದು ಹೋಗಿದೆ. ಮರೆಯೋದಕ್ಕೇನು ಬೇಕೋ ಎಲ್ಲ ಆಗಿರುತ್ತೆ. ಮತ್ತು ನಾವು ಮರೆಯೋದಕ್ಕೆ ಕಷ್ಟಪಡಬೇಕಾದ್ದೇ ಇಲ್ಲ. ಅತ್ಯಂತ ಸುಲಭವಾಗಿ ಆ ಕೆಲಸ ಆಗ್ತಾ ಇರುತ್ತೆ ಅಷ್ಟೇ. ಎಲ್ಲ ವಿಷಯ ಅಲ್ಲ, ಕೆಲವು ವಿಷಯಗಳನ್ನು ನಾವು ಮರಿಬೇಕು ಅಂತ ತಪಸ್ಸು ಮಾಡಿದರೂ ಮರೆಯೋಕ್ಕಾಗಲ್ಲ ಗ್ರಹಚಾರ. ಮತ್ತೆ ಮತ್ತೆ ಅದೇ ವಿಷಯಗಳು ಬಂದು ವಕ್ರಿಸ್ತವೆ. ಆದರೂ ಸಹ ನಾವು ಬಹಳಷ್ಟು ವಿಷಯಗಳನ್ನು ಹಾಯಾಗಿ ಮರಿತೇವೆ. ಹಾಗೆ ಸುಲಭವಾಗಿ ಮರೆಯುವಂಥ ವಿಷಯಗಳಲ್ಲಿ ಕೇಳಿದಂಥ ಉತ್ತಮ ವಿಚಾರಗಳು ಸೇರಿರ್ತವೆ. ಹಾಗಾಗಿ ಈ ಕಾಲದ ಸ್ವರೂಪವನ್ನು ನಾನು ಏನು ಹೇಳಿದ್ನಲ್ಲ, ಆಗ ನೀವೇನು ನಾನು ಸಹ ಮರೀತೇನೆ. ಯಾಕೆಂದರೆ ಅದು ಸ್ವಭಾವವೇ ಹಾಗೆ. ಅಲ್ಲಿ ಹೇಳಿದ್ದನ್ನು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹೇಳಿಬಿಡ್ತೇನೆ. ಕಾಲವನ್ನು ಅತ್ಯಂತ ಚಿಕ್ಕದಾದ ಕಾಲ ಅಂತ ನಾವು ಯಾವುದಕ್ಕೆ ಹೇಳಬೇಕು ಅಂದರೆ, ಅದನ್ನು ಶಾಸ್ತ್ರ ಹೇಳುತ್ತೆ ಪರಮಾಣು ಕಾಲ ಅಂತ. ಪರಮಾಣು ಕಾಲ ಅಂತ ನಾನು ಹೇಳಿದಾಗ ನಿಮ್ಮ ಕಿವಿ ಮೇಲೆ ಈ ಶಬ್ದ ಬೀಳುತ್ತೆ, ಗೊತ್ತು ನನಗೆ, ಆದರೆ ಏನೂ ಅರ್ಥ ಆಗೋಲ್ಲ. ಯಾಕೆಂದರೆ ಪರಮಾಣುವನ್ನು ನಾವು ಮೂಲತಃ ನೋಡಲಿಲ್ಲ, ಮತ್ತು ಕಾಲವನ್ನೂ ಸಹ ಈ ಪರಮಾಣುವಿನ ಒಂದು ಶಬ್ದದಿಂದ ಹೇಳಬಹುದಾ ಅಂತಲೂ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಮಗೆ ತಕ್ಷಣ ಶಬ್ದ ಕೇಳುತ್ತೆ, ಕೇಳಿದ ಶಬ್ದ ಎಲ್ಲ ಅರ್ಥ ಆಗಬೇಕು ಅಂತ ಇಲ್ವಲ್ಲ, ಹಾಗೆ ಅರ್ಥ ಆಗೋದಿಲ್ಲ. ಹಾಗಿದ್ದರೆ ಪರಮಾಣು ಕಾಲ ಅಂದರೆ ಏನು ಅಂದರೆ, 1 ಸೆಕೆಂಡನ್ನು 1140 ಭಾಗಗಳನ್ನಾಗಿ ಮಾಡಿದರೆ ಆ ಒಂದು ಭಾಗಕ್ಕೆ ಪರಮಾಣು ಕಾಲ ಅಂತ ಹೆಸರು. ನಾನು ಹೇಳಿ ಮುಗಿಸೋದ್ರೊಳಗೆ ಎಷ್ಟು ಪರಮಾಣು ಕಾಲ ಆಯ್ತಾನೋ ಗೊತ್ತಿಲ್ಲ. ಅಂದರೆ ಸೆಕೆಂಡು ಅದನ್ನು 1140 ಭಾಗ ಮಾಡಿದರೆ ಆ ಒಂದು ಭಾಗಕ್ಕೆ ಏನಂತ ಹೆಸರು? ಪರಮಾಣು ಕಾಲ ಅಂತ ಹೆಸರು. ದಿಸ್ ಇಸ್ ದ ಸ್ಮಾಲೆಸ್ಟ್ ಟೈಮ್. ಇದಕ್ಕಿಂತ ಮತ್ತು ಪುನಃ ಚಿಕ್ಕದಾದಂತಹ ಸಣ್ಣದಾದಂಥ ಕಾಲ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಆಯಿತು, ನಾವು ಇವಾಗ ಕಾಷ್ಠಾದವರೆಗೆ ಬರಬೇಕು. ಈಗ ಇದಕ್ಕಿಂತ 2 ಪಟ್ಟು ದೊಡ್ಡದು ಅಂದರೆ 1 ಸೆಕೆಂಡಿನ 560ನೇ ಭಾಗಕ್ಕೆ ಏನಂತ ಹೆಸರು ಕೇಳಿದರೆ ದ್ವ್ಯಣುಕ ಕಾಲ ಅಂತ ಹೆಸರು. ಮೊದಲನೇದು ಪರಮಾಣು, ಇದು ಅಣು 2 ಸೇರಿದಾಗ ಆಗುವಂಥದ್ದು ದ್ವ್ಯಣುಕ ಕಾಲ ಅಂತ ಹೆಸರು. ಮತ್ತು ಈ ಪರಮಾಣು ಕಾಲಕ್ಕಿಂತ 3 ಪಟ್ಟು ದೊಡ್ಡದು ತ್ರಿಣುಕ ಕಾಲ ಅಂತ. ಅದು ಎಷ್ಟು ಕೇಳಿದರೆ 1 ಸೆಕೆಂಡಿನ 360ನೇ ಭಾಗ. ಅಂದರೆ 1 ಸೆಕೆಂಡನ್ನು 360 ಪೀಸ್ ಮಾಡಬೇಕು ನೀವು. ಆ ಒಂದು ಪೀಸನ್ನು ಕೈಗೆ ಎತ್ಕೊಂಡ್ರೆ ಅದಕ್ಕೇನಂತ ಹೆಸರು? ತ್ರಿಣುಕ ಕಾಲ ಅಂತ ಹೆಸರು. ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ರೀ. ಮತ್ತು ಈ ತ್ರಿಣುಕ ಕಾಲಕ್ಕಿಂತ
3 ಪಟ್ಟು ದೊಡ್ಡದು. ತ್ರುಟಿಕಾಲ ಅಂತ ಹೆಸರು. ಗೋಪಿಗೀತೆಯಲ್ಲಿ ಶುಕಾಚಾರ್ಯರು ನೇರವಾಗಿ ಇದೇ ಶಬ್ದವನ್ನೇ ಬಳಸ್ತಾರೆ. ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಕಾಣದೇ ಇದ್ದಾಗ ತ್ರುಟಿರ್ಯುಗಾಯತೆ ತ್ವಾಮ ಪಶ್ಯತಾಂ, ಕೃಷ್ಣ ನಿನ್ನನ್ನು ಕಾಣದೇ ಇರುವಂಥ ತ್ರುಟಿಕಾಲ ನಮಗೆ 1 ಯುಗವನ್ನು ಕಳೆದಷ್ಟು ಕಷ್ಟ ಆಗ್ತಾ ಇದೆ, ಬಾ ಬೇಗ ನಮ್ಮ ಕಣ್ಣಿಗೆ ಗೋಚರಿಸು ಅಂತ ಅವನನ್ನು ಕರೀತಾರೆ. ಹಾಗಿದ್ರೆ ತ್ರುಟಿ ಅಂದರೆ ಎಷ್ಟು ಕೇಳಿದರೆ 1 ಸೆಕೆಂಡಿನ 126ನೇ ಭಾಗ. ಅಂದರೆ 1 ಸೆಕೆಂಡಲ್ಲಿ 126 ಪೀಸಸ್ ಮಾಡಿದರೆ 1 ಪೀಸಿಗೆ ಏನಂತ ಹೆಸರು? ತ್ರುಟಿಕಾಲ ಅಂತ ಹೆಸರು. ಇಷ್ಟು ಸಣ್ಣ ಕಾಲ ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣನನ್ನು ಕಾಣದೇ ಇರುವಾಗ 1 ಯುಗವನ್ನು ಕಳೆದಷ್ಟು ಕಷ್ಟ ಆಗ್ತಿತ್ತಂತೆ. ಆಯಿತು, ತ್ರುಟಿಕಾಲಕ್ಕೆ ಬಂದ್ವಿ ನಾವು. ಈ ತ್ರುಟಿಗಿಂತಲೂ ಸಹ 3 ಪಟ್ಟು ದೊಡ್ಡ ಕಾಲಕ್ಕೆ ವೇದ ಅಂತ ಹೆಸರು. ಅಂದರೆ ಕಾಲ ದೊಡ್ಡದಾದಾಗ ಸೆಕೆಂಡಿನ ಪ್ರಮಾಣದ ಏನಾಗ್ತಾ ಬರುತ್ತೆ? ಇಳಿತಾ ಬರುತ್ತೆ ಅದು. ಅಂದರೆ 1 ಸೆಕೆಂಡನ್ನು 42 ಭಾಗಗಳನ್ನಾಗಿ ಮಾಡಿದರೆ ಆ 42ನೇಯ ಅದರಲ್ಲಿ 1 ಭಾಗಕ್ಕೆ ಏನಂತ ಹೆಸರು ಕೇಳಿದರೆ ವೇದಕಾಲ ಅಂತ ಹೆಸರು. ಈ ವೇದಕಾಲಕ್ಕಿಂತಲೂ 3 ಪಟ್ಟು ದೊಡ್ಡ ಕಾಲಕ್ಕೆ ಲವಕಾಲ ಅಂತ ಹೆಸರು. ಲವ ಅಂದರೆ ಅತ್ಯಂತ ಸಣ್ಣದು ಅಂತ. ಅಂದರೆ 1 ಸೆಕೆಂಡನ್ನು 14 ಭಾಗ ಮಾಡಿದರೆ 1 ಭಾಗಕ್ಕೆ ಲವಕಾಲ ಅಂತ ಹೆಸರು. ಮತ್ತು ಇದಕ್ಕಿಂತ 3 ಪಟ್ಟು ದೊಡ್ಡದು ಏನು ಅಂದರೆ ನಿಮೇಷ ಕಾಲ ಅಂತ. ಅಂದರೆ ಅದೇ ಸುಮಾರು ಅರ್ಧ ಸೆಕೆಂಡ್ ಅಂತ. ಹಾಗಾಗಿ ನಿಮೇಷ ಅಂದರೆ ಅರ್ಧ ಸೆಕೆಂಡ್ ಅಂತ ನಾನು ಅದಕ್ಕೋಸ್ಕರ ಹೇಳಿದೆ. ಇಂಥ ಅರ್ಧ ಸೆಕೆಂಡು 18 ಅಂದರೆ ಸುಮಾರಾಗಿ 9 ಸೆಕೆಂಡಿಗೆ 18 ಸಲ ಕಣ್ಣು ರೆಪ್ಪೆಯನ್ನು ಆಡಿಸಬಹುದು ಎನ್ನುವಂಥ ಹಿನ್ನೆಲೆಯಲ್ಲಿ ಲಲಿತಾ ಸಹಸ್ರನಾಮದ ವ್ಯಾಖ್ಯಾನಕಾರರು 18 ಕಾಷ್ಠಾಕಾಲ ನಿಮೇಷಕಾಲ ಅಂತ 18 ನಿಮೇಷಾತ್ಮಕ ಕಾಲ ಕಾಷ್ಠ ಅಂತ ಕರೆದರು. ಅಂದರೆ ಇಷ್ಟು ಸಣ್ಣದಾದಂತಹ ಕಾಲದ ರೂಪದಲ್ಲಿ ಇರುವವಳಾದ್ದರಿಂದ, ಅಷ್ಟು ಸೂಕ್ಷ್ಮ ರೂಪಿಣಿ ಆದ್ದರಿಂದ ಜಗನ್ಮಾತೆಯ ಹೆಸರು ಕಾಷ್ಠ ಅಂತ. 2 ಅಕ್ಷರದ ಶಬ್ದ ಇಷ್ಟೊಂದು ವಿವರಣೆಯನ್ನು ಒಳಗೊಂಡಿದೆ. ನಾನು ಒಂದು ವ್ಯಾಖ್ಯಾನಕಾರರ ಅಭಿಪ್ರಾಯವನ್ನು ಹೇಳಿದ್ದೇನೆ. ಮತ್ತು ಇನ್ನೊಬ್ಬ ವ್ಯಾಖ್ಯಾನಕಾರಿದ್ದಾರೆ ವೈದ್ಯನಾಥ ದೀಕ್ಷಿತರು ಅಂತ. ಅವರ ವ್ಯಾಖ್ಯಾನದ ಹೆಸರು ಚಂದ್ರಿಕಾ ಅಂತ. ಯಾಕೆಂದರೆ ಬಹಳಷ್ಟು ಅಂತರ ಆದದ್ರಿಂದ ಈ ಎಲ್ಲ ವ್ಯಾಖ್ಯಾನಕಾರರ ಹೆಸರು ಸಹ ಮರ್ತೋಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೇನೆ. ಏನು ಅಂದರೆ ಹಿಂದಿನ ನಾಮದಲ್ಲಿ ಕಲ್ಪನಾರಹಿತ ಅಂತ ಒಂದು ನಾಮ ಬಂದಿತ್ತು ಅಂತ ನಾನು ಹೇಳಿದ್ನಲ್ಲ, 858ನೇ ನಾಮ. ಆ ನಾಮಕ್ಕೆ ಇದು ಹೇತು ಕಾರಣವಾಗಿ ಬಂದಿದೆ. ಹಾಗಂದ್ರೆ ಏನು ಅಂದರೆ ಈ ನಾಮದಿಂದಾಗಿಯೇ ಅದಕ್ಕೆ ಆ ಹೆಸರು ಬಂದಿದೆ ಅಂತ. ಯಾಕೆ ಅಂದರೆ ಜಗನ್ಮಾತೆ ಇಷ್ಟೊಂದು ಸೂಕ್ಷ್ಮ ಸ್ವರೂಪಿಣಿ ಆದದ್ದರಿಂದಲೇ ನೀವು ನಿಮ್ಮ ಮನಸ್ಸಿನಲ್ಲಿ ಆಕೆಯನ್ನು ಕಲ್ಪಿಸಿಕೊಳ್ಳಲಾರಿರಿ. ಇದನ್ನು ಕೇಳಿದಾಗ ಒಂದು ಸಂಶಯ ಬರುತ್ತೆ. ಹಾಗೆ ಬರೇ ಸೂಕ್ಷ್ಮ ಸ್ವರೂಪವೋ ಅಂತಂದರೆ ಅಣೋಹ ಅಣೀಯಾನ್ ಮಹತೋ ಮಹೀಯಾನ್. ಅವಳ ವಿಸ್ತೃತ ರೂಪವನ್ನು ನಾನು ಹಿಂದೆ ಹೇಳಿದ್ದೇನೆ, ಮತ್ತೆ ಪುನಃ ಮುಂದೆ ಬಂದಾಗಲೂ ಸಹ ಹೇಳ್ತೇನೆ ಹೀಗೆ. ಹಾಗಾಗಿ ಅವಳಿಗೆ ಇನ್ನೊಂದು ಗಡಿ ಅಥವಾ ಅವಧಿ ಅಥವಾ ಸೀಮೆ ಮೇರೆ ಇಲ್ಲದೆ ಇದ್ದದ್ರಿಂದ ಅವಳು ಕಾಷ್ಠ ಅಂತ. ಮತ್ತು ಕಾಷ್ಠ ಅನ್ನೋದಕ್ಕೆ ಇನ್ನೊಂದು ಅರ್ಥ ಉತ್ಕರ್ಷ ಅಂತ ಅರ್ಥ. ದೇವಿ ಸರ್ವೋತ್ಕೃಷ್ಟಳು, ಅವಳನ್ನು ಮೀರಿದ ಮಿಕ್ಕಿದ ಇನ್ನೊಂದು ಉತ್ಕೃಷ್ಟವಾದಂಥದ್ದು ಅಂತ ಇಲ್ಲದೇ ಇದ್ದದ್ರಿಂದ ಅವಳ ಹೆಸರು ಕಾಷ್ಠ ಅಂತ. ಅಥವಾ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಅವರು, ಈಗೇನು ನೀವು 18 ಈ ನಿಮೇಷಾತ್ಮಕವಾದಂಥ ಕಾಲವನ್ನು ಕಾಷ್ಠಕಾಲ ಅಂತ ಹೇಳಿದ್ರಲ್ಲ, ಇದನ್ನು ಇಷ್ಟಕ್ಕೆ ಸೀಮಿತಗೊಳಿಸಬೇಡಿ. ಈ ಶಬ್ದ ಉಂಟಲ್ಲ ಕಾಷ್ಠಕಾಲ ಎನ್ನುವಂಥದ್ದು, ಅದು ಎಲ್ಲ ಕಾಲದ ಅಥವಾ ಕಾಲದರ ಪ್ರತಿನಿಧಿ. ಅಂದರೆ ಎಲ್ಲ ಕಾಲಗಳಿಗೆ ಉಪಲಕ್ಷಣವಾಗಿ ಇದು ಹೇಳಿದ್ದು. ಅಂದರೆ
ಜಗನ್ಮಾತೆ ಅತ್ಯಂತ ಸಣ್ಣ ಕಾಲದಿಂದ ಹಿಡಿದು ಅತ್ಯಂತ ದೊಡ್ಡ ಕಾಲದವರೆಗಿನ ರೂಪದವಳೂ ಆಗಿದ್ದಾಳೆ. ಹಾಗಾಗಿ ಒಟ್ಟರ್ಥದಲ್ಲಿ ಏನು ಹೇಳ್ದಂಗಾಯಿತು ಅಂದರೆ ಅವಳು ಕಾಲಸ್ವರೂಪಿಣಿ ಅನ್ನೋದನ್ನು ಸಹ ಈ ನಾಮ ಹೇಳಿದೆ ಅನ್ನೋದನ್ನು ಚಂದ್ರಿಕಾ ವ್ಯಾಖ್ಯಾನಕಾರರಾದಂಥ ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಮುಂದಿನ ನಾಮಕ್ಕೆ ಹೋಗೋಣ. 860ನೇ ನಾಮ ಅಕಾಂತ ಅಂತ. ಸಾಮಾನ್ಯವಾಗಿ ಈ ನಾಮವನ್ನು ಮೇಲ್ನೋಟಕ್ಕೆ ಅಷ್ಟೇ ನೋಡಿಬಿಟ್ರೆ ಅಪಾರ್ಥ ಆಗತ್ತೆ. ಹಾಗಾಗಿ ಆ ಅಪಾರ್ಥ ಏನು ಅಂತ ಮೊದಲು ಹೇಳಿಬಿಡ್ತೇನೆ, ಆಮೇಲೆ ಅದರ ಸದರ್ಥವನ್ನು ತಿಳ್ಕೊಳ್ಳೋದು ಅನುಕೂಲ. ಸಾಮಾನ್ಯವಾಗಿ ಕಾಂತಃ ಅಂದರೆ ಗಂಡ ಸಂಸ್ಕೃತದಲ್ಲಿ, ಕಾಂತ ಅಂದರೆ ಪತ್ನಿ ಅಂತ ಅರ್ಥ. ಇಲ್ಲಿ ಬಹುರೀ ಸಮಾಸ ಮಾಡಿದಾಗ ನ ವಿದ್ಯತೆ ಕಾಂತಃ ಯಸ್ಯಾಹ ಸಾ, ಯಾವಳಿಗೆ ಗಂಡನೇ ಇಲ್ಲವೋ ಅವಳು ಅಕಾಂತ ಅಂತ ಆಗಿಬಿಡುತ್ತೆ. ಅಂದರೆ ಇದು ಬೇರೆ ರೀತಿಯ ಒಂದು ಅಪಾರ್ಥವನ್ನು, ತುಂಬ ಹಗುರವಾದಂಥ ಅರ್ಥವನ್ನು ಕೊಡುತ್ತೆ. ಲೌಕಿಕ ದೃಷ್ಟಿಯಲ್ಲಿ, ವೇದಾಂತ ದೃಷ್ಟಿಯಲ್ಲಿ ಅದು ತುಂಬ ಉತ್ತಮವಾದಂಥ ಅರ್ಥವೇ. ಹಾಗಾಗಿ ಏನು ಕೇಳಿದರೆ ಗಂಡ ಇಲ್ಲದೆ ಇರುವವಳು ಎನ್ನುವಂಥ ಅರ್ಥ ಬಂದುಬಿಡುತ್ತೆ. ಆದರೆ ಇದು ಆ ಅರ್ಥವನ್ನು ಹೇಳುವಂತಹ ನಾಮ ಅಲ್ಲ. ಮೊದಲು ಇದನ್ನು ಸ್ಪಷ್ಟ ಮಾಡ್ಕೊಳ್ಬೇಕು. ಹಾಗಿದ್ರೆ ಅಕಾಂತ ಅಂದರೆ ಏನು ಅಂದರೆ, ಅಕಾಂತ ಅನ್ನೋದಕ್ಕೆ ಅರ್ಥ ಪಾಪವನ್ನು ನಾಶ ಮಾಡುವವಳು ಅಂತ ಅರ್ಥ. ಹೇಗೆ ಅಂದರೆ ಅಕಾಂತ ಇತಿ ತ್ರಕ್ಷರಂ ನಾಮ. ಇಲ್ಲೊಂದು ಸಣ್ಣ ವಿವರಣೆಯನ್ನು ಬಯಸುತ್ತೆ ಈ ನಾಮ. ಹಿಂದಿನ ನಾಮ ಕಾಷ್ಠ ಅಂತ ಉಂಟು ಅಲ್ವಾ? ಮುಂದೆ ಏನುಂಟು? ನೀವು ಸ್ತೋತ್ರ ತೆಗೆದು ನೋಡಿ, ಕಾಷ್ಠ ಕಾಂತ ಅಂತ ಉಂಟು. ಹಾಗಾಗಿ ಇದು ಕಾಂತ ಅಂತ ಆಗಬೇಕಲ್ವ, ನೀವು ಅಕಾಂತ ಅಂತ ಹೇಳ್ತಿದ್ದೀರಲ್ಲ ಅಂತಂದರೆ ಇಲ್ಲ, ಅದು ಸಂಧಿ ಮಾಡಬೇಕು, ಸವರ್ಣ ದೀರ್ಘ ಸಂಧಿ ಮಾಡಬೇಕು. ಅವಾಗ ಏನಾಗುತ್ತೆ, ಕಾಷ್ಠ ಅಕಾಂತ ಸೇರಿಸಿದಾಗ ಕಾಷ್ಠಾಕಾಂತ ಅಂತ ರೂಪ ಆಗತ್ತೆ. ಹಾಗಾಗಿ ಇದು 2 ಅಕ್ಷರದ ನಾಮ ಅಲ್ಲ, ಇದು 3 ಅಕ್ಷರದ ನಾಮ. ಹಾಗಾಗಿ ಸಹಸ್ರನಾಮ ನೀವು ತೆಗೆದು ನೋಡಿ, ಅಲ್ಲಿ ಅಕಾಂತಾಯೈ ನಮಃ ಅಂತಲೇ ನಾಮ ಇರೋದು ಹೀಗೆ. ಯಾಕೆಂದರೆ ಹಿಂದಿನ ನಾಮದ ಜೊತೆಗೆ ಸವರ್ಣ ದೀರ್ಘ ಸಂಧಿ ಮಾಡಿ ಹೇಳಬೇಕು ಅದನ್ನು ಅಂತ. ಇದೆಲ್ಲ ನಮಗೆ ವ್ಯಾಖ್ಯಾನಕಾರರ ಸಹಾಯ ಇಲ್ಲದಿದ್ದರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ರೆ ಅಕಾಂತ ಅನ್ನುವಲ್ಲಿ ಅಕ ಅಂತ ಶಬ್ದ ಉಂಟಲ್ಲ, ಮತ್ತು ಅಂತ ಅನ್ನೋದನ್ನು ಬೇರೆ ಮಾಡೋಣ. ಅಕ ಅಂದರೆ ಏನು ಅಂದರೆ, ಅಕ ಅಂದರೆ ಪಾಪೇಚ ದುಃಖೇಚ. ಅಕ ಅಂದರೆ ಪಾಪ, ಅಕ ಅಂದರೆ ದುಃಖ. ಅಕ ಅಂತಲೇ ಹೇಳಬೇಕು, ಮತ್ತು ಕ ಒತ್ತು ಕೊಟ್ಬಿಡ್ಬೇಡಿ, ಅಕ್ಕ ಅಂತ ಆಗತ್ತೆ ಅಲ್ಲ. ಕನ್ನಡದಲ್ಲೂ ಕೆಲಸ ಆ ಒತ್ತು ಕೊಡದೆ ಹೇಳೋರು ಇದ್ದಾರೆ, ಅಕ ಅಂತ. ಆಗ ಅರ್ಥ ಏನಾಗುತ್ತೆ, ಅಕ್ಕ ಅಂತ ಅರ್ಥ ಕೊಡೋದಿಲ್ಲ, ಅದು ಪಾಪಿ ಅಂತ ಅರ್ಥ ಕೊಟ್ಬಿಡುತ್ತೆ. ಅದಕ್ಕೋಸ್ಕರ ಶಬ್ದವನ್ನು ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಅಕ ಅನ್ನೋದಕ್ಕೆ ಅರ್ಥ ಪಾಪ ಮತ್ತು ದುಃಖ, ಅದಕ್ಕೆ ಅಂತ ಅಂದರೆ ಅವೆರಡನ್ನೂ ಸಹ ಕೊನೆಗೊಳಿಸುವವಳು ಯಾರು? ಜಗನ್ಮಾತೆ. ಅಂದರೆ ನಮ್ಮ ದುಃಖವನ್ನು, ನಮ್ಮ ಪಾಪವನ್ನು ಕೊನೆಗೊಳಿಸುವವಳು. ಆದ್ದರಿಂದ ಅವಳ ಹೆಸರು ಅಕಾಂತ ಅಂತ ಒಂದು ಅರ್ಥ. ಮತ್ತು ಎರಡನೇ ಅರ್ಥ ಏನು ಅಂದರೆ, ಕಮ್ ಅಂದರೆ ನೋಡಿ, ಅದರದ್ದೇ ಮತ್ತೊಂದು ರೀತಿಯ ವಿವರಣೆ ಇದು. ಕಮ್ ಅಂದರೆ ಸಂಸ್ಥೆಯಲ್ಲಿ ಸುಖ. ನ ಕಮ್ ಅಕಮ್ ಅಂತ ಅರ್ಥ. ನ ಕಮ್ ಅಕಮ್ ಹೇಗೆ ಅಂದರೆ, ನ ಧರ್ಮ ಅಧರ್ಮ ಹೇಳ್ತೇವೆ ಇಲ್ವ? ನ ಘಟ ಅಘಟ ಅಲ್ವಾ? ನ ಕ್ಷತ್ರಿಯ ಅಕ್ಷತ್ರಿಯ. ಹಾಗೇನೆ ನ ಕಮ್ ಈಸ್ ಈಕ್ವಲ್ ಟು ಅಕಮ್ ಅಂತ ಅರ್ಥ. ಕಮ್ ಅಂದರೆ ಸುಖ, ಅಕಮ್ ಅಂದರೆ ಸುಖ ಅಲ್ಲದ್ದು ಅಂತ ಅರ್ಥ, ಅಂದರೆ ದುಃಖ ಅಂತ ಅರ್ಥ. ಒಂದೊಂದು ಅಕ್ಷರದಿಂದ ಹೇಗೆ ಅದರ ಎಟಿಮಾಲಜಿಯನ್ನು ನಮ್ಮ ಮುಂದೆ ತೆರೆದು ಇಡ್ತಾರೆ ನಮ್ಮ ಪ್ರಾಚೀನರು ನೋಡಿ. ಅಂತಹ ಅಂದರೆ ಅಕಮ್ ಅಂದರೆ ಸುಖವಿಲ್ಲದಂಥ ಸ್ಥಿತಿ, ಅಂದರೆ ದುಃಖ, ಅದಕ್ಕೆ ಅಂತವನ್ನು ಉಂಟು ಮಾಡುವಳಾದ್ದರಿಂದ ಅವಳ ಹೆಸರು ಅಕಾಂತ ಅಂತ. ಮತ್ತು ಅಂತ ಅನ್ನೋದಕ್ಕೆ ನಾಶ, ಅಂದರೆ ದುಃಖಕ್ಕೆ ನಾಶವನ್ನು ಉಂಟು ಮಾಡುವವಳು, ಪಾಪಕ್ಕೆ ನಾಶವನ್ನು
ಕೊಡುವವಳಾದ್ದರಿಂದ ಅವಳ ಹೆಸರು ಅಕಾಂತ ಅಂತಾಯಿತು. ಆಯಿತು. ಮತ್ತು ಚಂದ್ರಿಕಾ ವ್ಯಾಖ್ಯಾನಕಾರ ಹೇಳ್ತಾರೆ, ಅವರು ಇದನ್ನು ಎರಡಕ್ಷರದ ನಾಮ ಅಂತಲೇ ಪರಿಗಣನೆ ಮಾಡಿದ್ದಾರೆ. ಸಂಧಿಯನ್ನು ಮಾಡದೆ ಅಲ್ಲಿ ಏನಿದೆಯೋ ಕಾಷ್ಠ ಕಾಂತ ಆ್ಯಸ್ ಇಟ್ ಈಸ್ ತೆಗೆದುಕೊಂಡು ಅದಕ್ಕೆ ಅರ್ಥವನ್ನು ಹೇಳ್ತಾರೆ. ಕಾಂತ ಎನ್ನುವಂಥ ರೂಪವನ್ನು ಸ್ವೀಕರಿಸಿ ಹೇಳ್ತಾರೆ. ಕ ಅಂದರೆ ಪರಬ್ರಹ್ಮ ಅಂತ ಅರ್ಥ. ಆಗ ನಾನು ಸುಖ ಅಂತ ಹೇಳಿದ್ದೆ, ಈಗ ಇನ್ನೊಂದು ಅರ್ಥ ಹೇಳ್ತಾ ಇದ್ದೇನೆ. ಸಂಸ್ಕೃತದಲ್ಲಿ ಕಮ್ ಅಂದರೆ ಪರಬ್ರಹ್ಮ ಅಂತ ಅರ್ಥ. ಆ ಪರಬ್ರಹ್ಮವೇ ಅಂತ ಅಂದರೆ ರೂಪ ಅಂತ ಅರ್ಥ. ಅಂದರೆ ಪರಬ್ರಹ್ಮವೇ ರೂಪವಾಗಿ ಇರುವವಳು ಅಂದರೆ ತನ್ನ ಸ್ವರೂಪ ಯಾವುದು ಅಂದರೆ ಪರಬ್ರಹ್ಮ ವಸ್ತುವೇ. ಅಂತಹ ಜಗನ್ಮಾತೆ ಪರಬ್ರಹ್ಮ ಸ್ವರೂಪಿಣಿ. ಆದ್ದರಿಂದ ಅವಳ ಹೆಸರು ಅಕಾಂತ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಬ್ರಹ್ಮಸ್ವರೂಪಿಣಿ ಅಂತಾಯಿತು. ಮತ್ತು ಇವರು ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಕನ ದೀಪ್ತವು ಅಂತ ಸಂಸ್ಕೃತದಲ್ಲಿ ಒಂದು ಧಾತು ಉಂಟು. ದೀಪ್ತ ಅಂದರೆ ಪ್ರಕಾಶಮಾನವಾದದ್ದು ಅಂತ ಅರ್ಥ. ಆ ಪ್ರಕಾಶಮಾನವಾದಂತಹ ಸ್ವರೂಪಳಾದ್ದರಿಂದ ಅವಳ ಹೆಸರು ಕಾಂತ ಅಂತ. ಅಂದರೆ ಜಗನ್ಮಾತೆ ಪ್ರಕಾಶ ಸ್ವರೂಪಳು ಅಂದರೆ ಅರ್ಥ. ಒಂದು ಲೋಕದ ದೃಷ್ಟಿಯಲ್ಲಿ ಸುಂದರಿ, ಒಂದು ಸಲ ನೋಡಿದರೆ ಮತ್ತೆ ಮತ್ತೆ ಆಕೆಯನ್ನು ನೋಡಬೇಕು ಅಂತ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಸುಂದರಿ ಅಂದರೆ ಮನೋಹರಿ ಅಂತ ಒಂದರ್ಥ. ಮತ್ತು ಪ್ರಕಾಶ ಸ್ವರೂಪಳು ಅನ್ನೋದಕ್ಕೆ ಅರ್ಥ ಅವಳು ಸ್ವಯಂ ಪ್ರಕಾಶಳು. ಅಂದರೆ ತಾನು ಇದ್ದೇನೆ ಎನ್ನುವಂಥ ಅರಿವು ಪ್ರತಿಯೊಬ್ಬರಿಗೂ ಇರುತ್ತೆ. ಆ ತಾನು ಅನ್ನುವಂಥದ್ದುಂಟಲ್ಲ, ಅದು ಚೈತನ್ಯದ ಮೂಲದಿಂದ ಬಂದದ್ದಲ್ವ. ಹೀಗಾಗಿ ನಾವು ಕತ್ತಲೆಯ ಕೋಣೆಯಲ್ಲಿ ಕುಳಿತಿದ್ದಾಗಲೂ ಸಹ ನಾನು ಇದ್ದೇನೋ ಇಲ್ಲವೋ ಅಂತ ಯಾರು ಮತ್ತು ನಮ್ಮ ಮೇಲೆ ಬೆಳಕನ್ನು ಹಾಯಿಸಿಕೊಂಡು ತಿಳಿಬೇಕಾದದ್ದು ನೋಡಿಕೊಳ್ಳಬೇಕಾದದ್ದು ಇಲ್ಲ. ಹಾಗಾಗಿ ಆ ಚೈತನ್ಯ ರೂಪಿಣಿಯ ಅಂತ ಅವಳು ಸ್ವಯಂ ಪ್ರಕಾಶಳಾದದ್ದರಿಂದ ಅವಳ ಹೆಸರು ಕಾಂತ ಅಂತ. ಹೀಗೆ ಒಂದು ಮೂರು ಅರ್ಥವನ್ನು ಈ ವ್ಯಾಖ್ಯಾನಕಾರರು ಕೊಡ್ತಾರೆ. ಇಲ್ಲಿಗೆ ಈ ನಾಮದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. 61ನೆಯ ನಾಮ ಕಾಂತಾರ್ಧ ವಿಗ್ರಹ ಅಂತ. ಅಂದರೆ ಇದಕ್ಕೆ ಅರ್ಥ ಹೀಗೆ, ತನ್ನ ಕಾಂತನನ್ನೇ, ಕಾಂತ ಅಂದರೆ ಪತಿ ಅಂತ ಅರ್ಥ, ಪತಿಯನ್ನೇ ಅರ್ಧ ಶರೀರವನ್ನಾಗಿಸಿಕೊಂಡವಳು. ಇದನ್ನು ಹೇಳಿದ ತಕ್ಷಣ ನಿಮಗೆ ಸುಲಭ ಅರ್ಥ ಆಗುತ್ತೆ. ಇದು ಅರ್ಧನಾರೀಶ್ವರ ರೂಪವನ್ನು ಹೇಳುವಂಥ ನಾಮ ಅಂತ, ಕಾಂತಾರ್ಧ ವಿಗ್ರಹ ಅಂತ. ಯಾಕೆ ಅಂತಂದರೆ ಶಿವಶಿವಯ್ಯರಲ್ಲಿ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ. ಹಾಗಾಗಿ ಶಿವೆ ಎಷ್ಟು ಪ್ರಧಾನಳೋ ಶಿವನೂ ಅಷ್ಟೇ ಪ್ರಧಾನನು, ಅವನೆಷ್ಟು ಪ್ರಧಾನನೋ ಶಿವೆಯೂ ಸಹ ಅಷ್ಟೇ ಪ್ರಧಾನಳು. ಆದ್ದರಿಂದ ಆಕೆ ತನ್ನ ಪತಿಯ ಅರ್ಧ ದೇಹವನ್ನು ವ್ಯಾಪಿಸಿಕೊಂಡಿದ್ದಾಳೆ ಹಾಗಾದರೂ ಹೇಳ್ಬೋದು, ಅಥವಾ ತನ್ನ ಪತ್ನಿಯ ಅರ್ಧ ದೇಹವನ್ನು ಶಿವನು ಅವಲಂಬಿಸಿಕೊಂಡಿದ್ದಾನೆ ಹೀಗಾದರೂ ಸಹ ಹೇಳಬಹುದು. ಹಾಗಾಗಿಯೇ ಪತಿ ಪತ್ನಿಯರು ಇಬ್ಬರೂ ಸೇರಿದಾಗ ಅದೊಂದು ಪೂರ್ಣ ರೂಪ ಎನ್ನುವಂಥದ್ದು. ನಂದಲ್ಲ ಮಾತು, ಉಪನಿಷತ್ತು ಹೇಳುತ್ತೆ ಸ್ವತಃ, ಅರ್ಧೋ ವೈ ಏಷ ಆತ್ಮನೋ ಯತ್ ಪತ್ನಿ ಅಂತ. ಶೀ ಈಸ್ 50 ಆ್ಯಂಡ್ ಹೀ ಈಸ್ 50. ಹಾಗಾಗಿ ಎರಡೂ ಸೇರಿದಾಗಲೇ 100. ಯಾವುದೋ ಒಂದರೊಳಗೆ 30 ಭಾಗ, ಇನ್ನೊಂದರೊಳಗೆ 70 ಭಾಗ ಅಂತ ವಿಭಾಗ ಅಲ್ಲ, 50-50. ಹಾಗಾಗಿ ಕಾಂತಾರ್ಧ ವಿಗ್ರಹ ಅಂತ. ಅರ್ಧ ಅನ್ನೋದಕ್ಕೆ ಅರ್ಥವೇ ಭಾಗ ಅಂತ ಅರ್ಥ. ಅರ್ಧ ಭಾಗ ಅಂತ ಹೇಳಿದರೆ ಅದು ರಿಪಿಟೇಷನ್. ಅದು ಅರ್ಧ ಮಾಡುವ ಅಂದರೂ ಒಂದೇ, ಭಾಗ ಮಾಡುವ ಅಂದರೂ ಒಂದೇ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಈ ನಾಮದ ವಿವರಣೆ ಸಂಸ್ಕೃತದಲ್ಲಿ ತುಂಬ ಉಂಟು. ನಾನು ಅದರ ಸಾರವನ್ನು ತೆಗೆದು ನಿಮ್ಮ ಮುಂದೆ ಇರಿಸಿದ್ದೇನೆ. ಹಾಗಾಗಿ ತನ್ನ ಪತಿಯ ಅರ್ಧ ದೇಹವನ್ನು ವ್ಯಾಪಿಸಿಕೊಂಡವಳಾದ್ದರಿಂದ ಅಥವಾ ಆಕ್ರಮಿಸಿಕೊಂಡವಳಾದ್ದರಿಂದ ಅವಳ ಹೆಸರು ಕಾಂತಾರ್ಧ ವಿಗ್ರಹ ಅಂತ ಆಯಿತು. ಮತ್ತು ಚಂದ್ರಿಕಾ ವ್ಯಾಖ್ಯಾನಕಾರ ಹೇಳ್ತಾರೆ, ಈಗ ತಾನೇ ನಾನು ಹಿಂದೆ ಹೇಳಿದೆ, ಕಮ್ ಅಂದರೆ ಬ್ರಹ್ಮ ಅಂತ. ಆ ಬ್ರಹ್ಮವೇ ಅಂತ ರೂಪವಾಗಿರುವಳಾದ್ದರಿಂದ ಅವನು
ಯಾರು ಅಂದರೆ ಕಾಂತ ಅಂದರೆ ಶಿವ ಅಂತ ಅರ್ಥ. ಪರಬ್ರಹ್ಮಸ್ವರೂಪನಾದಂತಹ ಶಿವನೇ ಅವನು ಇಲ್ಲಿ ಪಾರ್ವತಿಯ ಪತಿ ಅಂತ ನೇರ ಅರ್ಥ ಅಲ್ಲ, ಉಪನಿಷತ್ತು ಹೇಳುವಂಥ ಇದು ಪುರಾಣದ ಹಿನ್ನೆಲೆ. ಪಾರ್ವತಿ ಮತ್ತು ಶಿವ ಪರಮೇಶ್ವರ ಅಂತ ಹೇಳುವಂಥದ್ದು. ಉಪನಿಷತ್ತಿನ ಪ್ರಕಾರ ಶಿವ ಬೇರೆ ಅಲ್ಲ, ಬ್ರಹ್ಮವಸ್ತು ಬೇರೆ ಅಲ್ಲ. ಹಾಗಾಗಿ ಅವನ ಆ ಬ್ರಹ್ಮವಸ್ತುವಿನ ಅನಿರ್ವಚನೀಯ ಶಕ್ತಿಯೇ ಜಗನ್ಮಾತೆ ಇಲ್ಲಿ. ಹಾಗಾಗಿ ಕಮ್ ಅಂದರೆ ಬ್ರಹ್ಮ, ಆ ಬ್ರಹ್ಮ ಇವ ಅಂತಂ ರೂಪಂ ಯಸ್ಯ ಸಹ ಕಾಂತ ಅಂದರೆ ಕಾಮೇಶ್ವರ, ಅಂದರೆ ಶಿವ ಅಂತ ನಾವು ಕರೆಯುವಂತಹ ಬ್ರಹ್ಮವಸ್ತು ಏನುಂಟಲ್ಲ, ಆ ಬ್ರಹ್ಮವಸ್ತುವೇ ತನ್ನ ಸ್ವರೂಪವಾಗಿ ಇರುವವನ ಹೆಸರು ಕಾಮೇಶ್ವರ ಅಂತ. ಕಾಮೇಶ್ವರ ಅಂದರೂ ಒಂದೇ, ಶಿವ ಅಂದರೂ ಒಂದೇ, ಬ್ರಹ್ಮವಸ್ತು ಅಂತ ಹೇಳಿದರೂ ಸಹ ಒಂದೇ. ಇಂತಹ ಕಾಮೇಶ್ವರ ಅರ್ಧವಿಗ್ರಹ ಯಸ್ಯಾಸ, ಅಂತಹ ಬ್ರಹ್ಮಸ್ವರೂಪನಾದಂತಹ ಕಾಮೇಶ್ವರನೇ ಜಗನ್ಮಾತೆಗೆ ಅರ್ಧ ಭಾಗವಾಗಿದ್ದಾನೆ. ನೋಡಿ, ಈ ಎರಡು ಒಂದೇ ಹೇಳ್ದಂಗೆ ಆಯ್ತಲ್ಲ ಅಂತ ನೀವು ಹೇಳ್ಬೋದು. ಇಲ್ಲ, ಮೊದಲು ಹೇಳಿದ ಅರ್ಥದಲ್ಲಿ ಆ ಕಾಮೇಶ್ವರನಿಗೆ ಇವಳು ಅರ್ಧ ಭಾಗ, ಈ ವಿವರಣೆಯಲ್ಲಿ ಅವಳಿಗೆ ಇವನು ಅರ್ಧ ಭಾಗ, ಹೀಗೆ ಪರಸ್ಪರ ಇಬ್ಬರೂ ಸಹ ಸಮಾರ್ಧ ಭಾಗದವರಾದ್ದರಿಂದ ಕಾಂತಾರ್ಧ ವಿಗ್ರಹ ಅಂತ. ಇದು ಒಂದರ್ಥ. ಮತ್ತು ಎರಡನೇ ಅರ್ಥವನ್ನು ಹೇಳ್ತಾರೆ ಅವರು. ಕಾಂತಃ ಅಂದರೆ ಸ್ವಲ್ಪ ನಮ್ಮ ಬುದ್ಧಿಯನ್ನು ಉಪಯೋಗಿಸ್ಬೇಕು, ಸುಲಭವಾಗಿ ಅರ್ಥ ಆಗುತ್ತೆ. ಕ ಅಂತಃ ಕಾಂತಃ, ಕಕಾರ, ಕ ಅಂದ್ರೇನು? ಕಕಾರ. ಅದು ಅಂತಹ ಅಂದರೆ ಅದರ ಒಂದರ್ಥ ಕೊನೆ ಅಂತ, ಅದರ ಅರ್ಥ ಹೇಳಿದ್ದೇನೆ ನಾನಿವಾಗ. ಇನ್ನೊಂದು ಅರ್ಥ ಉಂಟು ಅದಕ್ಕೆ, ಅನಂತರದ್ದು ಅಂತ ಅರ್ಥ. ಕಕಾರದ ಅನಂತರದ್ದೇ ಕಾಂತಃ ಅಂತ ಅರ್ಥ. ಅಂತಹ ಆ ಕಕಾರದ ಅನಂತರದ್ದು ಯಾವುದು ಅಂತಂದರೆ ಕ, ಮುಂದಿನದು ಮಹಾಪ್ರಾಣ, ಖ ಅಂತ ಅರ್ಥ. ಕಕಾರದ ಅಲ್ಪಪ್ರಾಣ ಅನಂತರದ ಅಕ್ಷರ ಯಾವುದು? ಖ. ವರ್ಣಮಾಲೆಯನ್ನು ನೆನಪಿಸಿಕೊಳ್ಬೇಕು ನಾವು, ಕ ಖ ಅಲ್ವಾ? ಹಾಗಾಗಿ ಕಾಂತಃ ಅನ್ನೋದಕ್ಕೆ ಅರ್ಥ ಮಹಾಪ್ರಾಣ ಖಕಾರ ಅಂತ ಅರ್ಥ. ಆ ಖ ಅಂದರೆ ಏನು ಅಂದರೆ ಆಕಾಶ ಅಂತ ಅರ್ಥ. ಅಲ್ಲಿಗೆ ಆಕಾಶವೇ ತನ್ನ ದೇಹದ ಅರ್ಧ ಭಾಗವಾಗಿ ಇರುವವಳಾದ್ದರಿಂದ ಅವಳ ಹೆಸರು ಕಾಂತಃ, ಕಾಂತಾರ್ಧ ವಿಗ್ರಹ ಅಂತ ಹೆಸರು. ಏನೆಲ್ಲ ಆ ಶಬ್ದಗಳನ್ನು ಒಡೆದು 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 ಅರ್ಥ ಹೇಳ್ತಾರೆ ಅಂದರೆ ಆಕಾಶ ಸ್ವರೂಪಿಣಿ, ಗಗನ ರೂಪಿಣಿ ಎನ್ನುವಂಥದ್ದು. ಇದನ್ನೇ ಮತ್ತೆ ಪುನಃ ಉಪನಿಷತ್ತು ಹೇಳುತ್ತೆ. ಏನು ಅಂದರೆ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಈ ಆಕಾಶ ಏನುಂಟಲ್ಲ, ಇದು ಅವಳ ಪಾದ. ಪಾದ ಅಂದರೆ ಒಂದು ಕಾಲು ಭಾಗ ಅಂತ ಒಂದರ್ಥ, ಇನ್ನೊಂದು ಅರ್ಥ ಅಲ್ಪ ಪ್ರಮಾಣ ಅಂತ ಅರ್ಥ. ಅದಕ್ಕೆ ಇನ್ನೊಂದು ಅರ್ಥ, ಪಾದ ಅನ್ನೋದಕ್ಕೆ ಅರ್ಥ ಸ್ವರೂಪ ಅಂತ ಅರ್ಥ. ಅಂದರೆ ಅವಳು ಗಗನ ಸ್ವರೂಪಿಣಿ, ಈ ರೂಪದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ಕಾಂತಾರ್ಧ ವಿಗ್ರಹ ಅಂತ. ಇಷ್ಟು ಆದ ಮೇಲೆ ಮತ್ತೆ ಈ ನಾಮದ ವಿವರಣೆ ಇಲ್ಲಿಗೆ ಆಯಿತು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ. 62ನೇ ನಾಮ ಕಾರ್ಯಕಾರಣ ನಿರ್ಮುಕ್ತ ಅಂತ. ಇದರ ನಾಮದ ಯಥಾವತ್ತಾದ ಅರ್ಥ ಏನು ಅಂದರೆ ಕಾರ್ಯ ಕಾರಣಗಳಿಂದ ಮುಕ್ತಳಾಗಿ ಇರುವವಳು. ಅಂದರೆ ಅವಳಿಗೆ ಕಾರಣವೂ ಇಲ್ಲ ಮತ್ತು ಅವಳು ಕಾರ್ಯರೂಪಳು ಸಹ ಅಲ್ಲ ಅಂತ. ಇದು ನಾಮದ ಯಥಾವತ್ತಾದಂಥ ಅರ್ಥ. ಆದರೆ ಇದನ್ನು ಶಾಸ್ತ್ರದ ಪ್ರಕ್ರಿಯೆಯಲ್ಲಿ ಹೇಳಬೇಕು ಅಂದರೆ, ನಮ್ಮಲ್ಲಿ ಈ ಸಾಂಖ್ಯರ ಒಂದು ಸಿದ್ಧಾಂತದ ಪ್ರಕಾರ, ಅವರ ಶಾಸ್ತ್ರದ ಪ್ರಕ್ರಿಯೆ ಪ್ರಕಾರ ಜಗನ್ಮೂಲವಾದಂತಹ ಕಾರಣಕ್ಕೆ ಪ್ರಕೃತಿ ಅಂತ ಕರೀತಾರೆ. ಆ ಪ್ರಕೃತಿ ಎನ್ನುವಂತಹದ್ದು ಎಲ್ಲದಕ್ಕೂ ಕಾರಣ, ಮತ್ತು ಅದಕ್ಕಿನ್ನೊಂದು ಕಾರಣ ಅನ್ನೋದು ಇಲ್ಲ. ಹಾಗೆ ಆ ಪ್ರಕೃತಿ ಹೇಗೆ ಕಾರಣಳೋ ಅಂತಹ ಪ್ರಕೃತಿ ಇವಳಿಗೆ ಕಾರಣ ಅಲ್ಲ. ಆದ್ದರಿಂದ ಅವಳು ಅಕಾರಣಳು. ಆ ಪ್ರಕೃತಿಯಿಂದ ಹುಟ್ಟಿದ ತತ್ವಕ್ಕೆ ಮಹತ್ತತ್ವ ಅಂತ ಹೆಸರು. ಮಹತ್ತತ್ವ ಅಂದರೆ ಇವತ್ತು ನಮಗೆ
ಅರ್ಥವಾಗುವ ಹೇಳಬೇಕೆಂದರೆ ಅತ್ಯಂತ ದೊಡ್ಡದಾದ ತತ್ವ. ಅದೇ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ. ಈ ವೇದಾಂತ ಪ್ರತಿಪಾದ್ಯವಾದ ಬ್ರಹ್ಮ ಅಲ್ಲ, 4 ತಲೆಯವನಿದ್ದಾನಲ್ಲ ಆ ಬ್ರಹ್ಮ. ಹಾಗಾಗಿ ಆ ಬ್ರಹ್ಮನಿಗೆ ಹೆಸರು ಮಹತ್ತತ್ವ ಅಂತ. ಅವನು ಪ್ರಕೃತಿಯಿಂದ ಪ್ರಕಟನಾದವನಾದ್ದರಿಂದ ಅವನಿಗೆ ಮಹತ್ತತ್ವ ಅಥವಾ ಬ್ರಹ್ಮ ಅಂತ ಕರೀತಾರಲ್ಲ. ಅಂದರೆ ಆ ಪ್ರಕೃತಿ ಕಾರಣ ಆಯಿತು ಅವನಿಗೆ. ಬ್ರಹ್ಮ ಏನಾದ? ಕಾರ್ಯ ಆದ. ಕಾರಣದಿಂದ ಹುಟ್ಟುವಂತಹದ್ದು ಕಾರ್ಯ. ಹಾಗೆ ಜಗನ್ಮಾತೆ ಕಾರ್ಯರೂಪಿಣಿಯೂ ಸಹ ಅಲ್ಲ. ಹಾಗಾಗಿ ಅವಳಿಗೆ ಕಾರಣವೂ ಇಲ್ಲ, ಅವಳು ಕಾರ್ಯರೂಪಿಣಿಯೂ ಅಲ್ಲ. ಅಂದರೆ ಅವಳು ಇನ್ನೊಂದು ಕಾರಣದಿಂದ ಹುಟ್ಟಿದವಳು ಅಲ್ಲ ಅಂತ. ಯಾಕೆ ಅಂದರೆ ಅವಳು ಅಪ್ಪಟ ಚೈತನ್ಯ ಸ್ವರೂಪಳು. ಆ ಚೈತನ್ಯಕ್ಕೆ ಕಾರಣವೂ ಇಲ್ಲ, ಕಾರ್ಯವೂ ಸಹ ಇಲ್ಲ. ಹಾಗಾಗಿ ಪರಮಾರ್ಥತಃ ಅವಳು ಕಾರ್ಯಕಾರಣ ನಿರ್ಮುಕ್ತಳು ಅನ್ನುವಂಥದ್ದು ನಾಮದ ಅರ್ಥ. ಉಪನಿಷತ್ತು ಇದನ್ನು ಹೇಳುತ್ತೆ, ನತಸ್ಯ ಕಾರ್ಯಂ ಕರಣಂಚ ವಿದ್ಯತೆ. ಮತ್ತು ಪುನಃ ಶ್ವೇತಾಶ್ವತರ ಉಪನಿಷತ್ತಿನ ಮಾತು. ಆ ತತ್ವಕ್ಕೆ ಕಾರಣವೂ ಇಲ್ಲ, ಕಾರ್ಯವೂ ಇಲ್ಲ ಅಂತ ಮತ್ತೆ ಮತ್ತೆ ನೆನಪಿಟ್ಕೊಳ್ಬೇಕು ನಾವು. ಲಲಿತಾ ಸಹಸ್ರನಾಮದ ನಾಮಗಳೆಲ್ಲ ಉಪನಿಷತ್ತಿನ ಹಿನ್ನೆಲೆಯನ್ನು ಒಳಗೊಂಡಿವೆ ಅನ್ನೋದನ್ನು ನಾವು ಮರೆಯಬಾರದು. ಹಾಗಾಗಿ ಅವಳಿಗೆ ಕಾರಣವೂ ಇಲ್ಲ, ಕಾರ್ಯವೂ ಇಲ್ಲ. ಇದನ್ನು ಕೇಳಿದಾಗ ನಮಗೊಂದು ಸಂಶಯ ಬರ್ತದೆ, ಯಾಕೆ ಹೀಗೆ ಅಂತ. ಪ್ರಪಂಚದಲ್ಲಿ 2 ವಸ್ತುಗಳಿದ್ದಾಗ ಮಾತ್ರ ಈ ಕಾರ್ಯಕಾರಣ ಭಾವ ಎನ್ನುವಂಥ ವ್ಯವಸ್ಥೆ ಏರ್ಪಡುತ್ತದೆ. ಒಂದೇ ವಸ್ತು ಎಲ್ಲಿರುತ್ತೋ ಅಲ್ಲಿ ಕಾರ್ಯಕಾರಣ ಭಾವ ಎನ್ನುವಂಥದ್ದು ಏರ್ಪಡುವುದಿಲ್ಲ. ಸ್ಪಷ್ಟವಾಗಿ ಗೊತ್ತಿರಬೇಕು ನಮಗೆ. ಲೋಕದ ಉದಾಹರಣೆ ಕೊಡ್ತೇನೆ ಒಂದನ್ನು. ಈಗ ನೋಡಿ, ಇಲ್ಲೊಬ್ಬ ಮನುಷ್ಯ ಇದ್ದಾನೆ, ಅವನ ಹೆಸರು ಅಪ್ಪ. ಅವನು ಯಾಕೆ ಅಪ್ಪನಾದ ಕೇಳಿದರೆ ಅವನಿಗೊಬ್ಬ ಮಗ ಇದ್ದದ್ರಿಂದ ಅಲ್ವಾ. ಅಂದರೆ ಈ ಅಪ್ಪ ಎನ್ನುವಂಥವನು ಮಗ ಎನ್ನುವಂತಹ ಅವನಿಗೆ ಕಾರಣ. ಹೌದು ತಾನೆ? ಯಾಕೆಂದರೆ ಕಾರಣದಿಂದ ಕಾರ್ಯ ಹುಟ್ಟತ್ತೆ. ಹಾಗೆಯೇ ಈ ಅಪ್ಪ ಎನ್ನುವಂಥ ಕಾರಣ ಇದ್ದದ್ರಿಂದ ಮಗ ಎನ್ನುವಂಥ ಕಾರ್ಯ. ಈಗ ಒಬ್ಬನೇ ಇದ್ದಾನಪ್ಪ, ಅವನನ್ನು ನೀವು ಅಪ್ಪ ಅಂತ ಕರಿತೀರೋ ಮಗ ಅಂತ ಕರಿತೀರೋ ಹೇಳಿ? ಹೇಳೋಕ್ಕಾಗುತ್ತಾ? ಹಾಗಾಗಿ ಕಾರ್ಯಕಾರಣ ಭಾವದ ವ್ಯವಸ್ಥೆ ಏರ್ಪಡಬೇಕು ಅಂತಾದರೆ ದೇರ್ ಶುಡ್ ಬಿ 2. ಎಲ್ಲಿ ಒಂದೇ ವಸ್ತು ಇರುತ್ತೋ ಅಲ್ಲಿ ಕಾರ್ಯಕಾರಣ ಭಾವ ಎನ್ನುವಂಥದ್ದು ಇಲ್ಲ. ಹಾಗಾಗಿ ಅಪ್ಪ ಅವನು ಯಾವತ್ತಿಂದ ಅಪ್ಪ ಆದ? ಹುಟ್ಟುಡ್ತಾನೆ ಅಪ್ಪ ಆದ್ನ ಅವನು. ಹುಟ್ಟಿದಾಗ ಮಗ ಅಂತ ಕರೆಸ್ಕೊಂಡ, ಹೌದು ತಾನೆ? ಇವನಿಗೆ ಮಗ ಹುಟ್ಟಿದಾಗ ಆಗ ಅವನು ಏನಾದ? ಅಪ್ಪ. ಕಾರಣ ರೂಪದಿಂದ ನಿಂತವನು, ಹೌದು ತಾನೆ? ಇವನು ಏನಾಗಿದ್ದ ಕೇಳಿದ್ರೆ ಕಾರ್ಯ ಆಗಿ ನಿಂತಿದ್ದಾನೆ. ನಾಳೆ ಇವನಿಗೆ ಮಗ ಆದಮೇಲೆ ಮತ್ತು ಅವನು ಏನಾಗ್ತಾನೆ? ಕಾರಣ ರೂಪದಲ್ಲಿ ನಿಲ್ತಾನೆ, ಅಪ್ಪ ಅಂತ ಕರೆಸ್ಕೊಳ್ತಾನೆ. ಹೀಗೆ ಯಾವಾಗಲೂ ಒಂದು ನೆನಪಿಟ್ಕೊಳ್ಬೇಕು, ಕಾರ್ಯ ಇದ್ದದ್ರಿಂದಲೇ ಕಾರಣ ಊಹಿಸಬಹುದು. ಮಗ ಇದ್ದದ್ರಿಂದಲೇ ಇವನ ಹಿಂದೆ ಒಂದು ಅಪ್ಪ ಇರಬೇಕು ಅಲ್ವಾ? ಅವನು ಅಪ್ಪ ಅಂತ ಕರೆದಿದ್ದರಿಂದಲೇ ಅವನಿಗೊಂದು ಮಗ ಇರಲೇಬೇಕು. ಹಾಗೆಯೇ ಕಾರಣ ಅಂತ ಕರೆಸ್ಕೊಳ್ಬೇಕಿದ್ರೆ ಅದರಿಂದ ಕಾರ್ಯಜನ್ಯ ಆಗಿರಬೇಕು ಒಂದು. ಮತ್ತು ಕಾರ್ಯ ಅಂತ ಹೇಳ್ತಿದ್ರೆ ಅದಕ್ಕೊಂದು ಕಾರಣ ಇರಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಅವಳು ಈ ಕಾರ್ಯ ಮತ್ತು ಕಾರಣ ಈ ಎರಡರಿಂದಲೂ ಸಹ ಮುಕ್ತಳಾದವಳಾದ್ದರಿಂದ ಅವಳು ಕಾರ್ಯಕಾರಣ ನಿರ್ಮುಕ್ತ. ಕಾರಣವೂ ಇಲ್ಲ ಅವಳಿಗೆ, ಕಾರ್ಯವೂ ಇಲ್ಲ. ಯಾಕೆ ಅಂತ ಕೇಳಿದರೆ ಅವಳು ಒಬ್ಬಳೇ ಒಬ್ಬಳು, ಏಕಮೇವ ಅದ್ವಿತೀಯಂ ಬ್ರಹ್ಮ. ಆದ್ದರಿಂದ ಅವಳು ಕೇವಲ ಚೈತನ್ಯ ಸ್ವರೂಪಳು. ಹಾಗಾಗಿ ಅವಳು ಕಾರಣ ಸ್ವರೂಪಳು ಅಂತಲೂ ಹೇಳುವಂಗಿಲ್ಲ, ಕಾರ್ಯಸ್ವರೂಪಳು ಅಂತಲೂ ಸಹ ಹೇಳುವಂಗಿಲ್ಲ ಅಂದರೆ ಅದು ಪೂರ್ತಿಯಾಗಿ ಆಕೆಯನ್ನು ಪರಿಚಯಿಸುವುದಿಲ್ಲ ಅಂತ ಅರ್ಥ. ಅಷ್ಟರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ. ಮುಂದಿನ ನಾಮ ಕಾಮಕೇಲಿತರಂಗಿತ. ಕಾಮೇಶ್ವರನ ಕ್ರೀಡಾವಿಲಾಸ ತರಂಗಗಳಿಂದ ಕೂಡಿರುವವಳು ಅಂತ.
ನಾನು ಹಿಂದೆ ಪದೇ ಪದೇ ಹೇಳಿದ್ದೇನೆ, ಲಲಿತಾ ಸಹಸ್ರನಾಮದಲ್ಲಿ ಕಾಮ ಎನ್ನುವಂಥ ನಾಮವನ್ನು ಅಥವಾ ಈ ಶಬ್ದವನ್ನು ಕಾಮೇಶ್ವರ, ಪರಶಿವ ಎನ್ನುವಂಥ ಅರ್ಥದಲ್ಲಿ ಪದೇ ಪದೇ ಬಳಸಲಾಗಿದೆ. ಹಾಗಾಗಿ ಕಾಮಕೇಲಿ ತರಂಗಿತ ಅನ್ನುವಲ್ಲಿರುವಂಥ ಈ ಕಾಮ ಅನ್ನೋ ಶಬ್ದ ಉಂಟಲ್ಲ, ಅದು ಮನ್ಮಥ ಎನ್ನುವಂಥ ಅರ್ಥವನ್ನು ಕೊಡುವಂಥದ್ದು ಅಲ್ಲ. ಕಾಮೇಶ್ವರನ ಕ್ರೀಡಾವಿಲಾಸ ತರಂಗಗಳಿಂದ ಆಕೆ ಕೂಡಿದ್ದಾಳೆ ಅಂತ ನೋಡಿ. ಕಾಮಸ್ಯ ವಿವರಣೆ ಕೊಡ್ತಾರೆ ಅದಕ್ಕೆ. ಕಾಮೇಶ್ವರಸ್ಯ ಕೇಲೀನಾಂ ಕ್ರೀಡಾವಿಲಾಸಾನಾಂ ತರಂಗಾಹ ಪರಂಪರಾಹ ಸಂಜಾತಾಹ ಅಸ್ಯಾಹ ಎನ್ನುವಂಥದ್ದು ಸೌಭಾಗ್ಯ ಭಾಸ್ಕರದ ವಿವರಣೆ. ಅವನ ಕೇಲಿ, ಕಾಮೇಶ್ವರನ ಕೇಲಿ ಅಂದರೆ ಕ್ರೀಡಾವಿಲಾಸ. ಕ್ರೀಡಾವಿಲಾಸ ಅಂದರೆ ಅವನ ಕ್ರೀಡೆ ಅಂದರೆ ಏನು ರೀ? ಶಿವನ ಕ್ರೀಡೆ ಅಂದರೆ ಏನು? ಜಗತ್ತು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವುದೇ ಅವನ ಕ್ರೀಡೆ. ಆ ಕ್ರೀಡಾರೂಪವಾದಂಥ ವಿಲಾಸಕ್ಕೆ ಇವಳು ತರಂಗಿತ, ಅಲೆ 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 ಅಲೆಯಾಗಿ ಇದ್ದಾಳಂತೆ ಹೀಗೆ ಅಂತ. ಅಂದರೆ ಪರಂಪರೆಯಿಂದ ಆಕೆ ಕೂಡಿದ್ದಾಳೆ. ಅಂದರೆ ಜಗತ್ ಸೃಷ್ಟಿ ಮಾಡುವುದು ಅವನ ಕ್ರೀಡೆ. ಆ ಕ್ರೀಡೆಯಲ್ಲಿ ಇವಳು ತರಂಗ ರೂಪದಿಂದ ಇದ್ದಾಳೆ ಎನ್ನುವಂಥದ್ದು ಒಂದರ್ಥ. ಅಥವಾ ಆ ಜಗನ್ಮಾತೆಯೇ ಸೃಷ್ಟಿಯನ್ನು ಮಾಡ್ತಾಳೆ. ಕಾಮೇಶ್ವರಸ್ಯ ಪತ್ನಿ ಕಾಮೇಶ್ವರಿ ಅಲ್ವಾ, ಅವಳ ಕೇಲಿ ತರಂಗಿತ ವಿಲಾಸರೂಪವಾದಂತಹ ಅಲೆಗಳು. ಅವಳ ವಿಲಾಸವೇ ಒಂದು ಜಲ ಸಮೂಹ ಅಂತ ಅಂದ್ಕೊಳ್ಳಿ, ಜಲಪ್ರವಾಹ. ಅದರೊಳಗೆ ಅಲೆಗಳು. ಅಂದರೆ ಈ ಅಲೆ ಎನ್ನುವಂಥದ್ದು ನೀರನ್ನು ಬಿಟ್ಟು ಉಂಟೋ? ಇಲ್ಲ. ಹಾಗೆಯೇ ಅವಳ ಈ ಅಲೆಗಳಿದ್ದಾವಲ್ಲ, ಪರಂಪರೆಗಳು, ಆ ಪರಂಪರೆಗಳು ಇವುಗಳನ್ನು ಬಿಟ್ಟು ವಾಸ್ತವಿಕವಾಗಿ ಇಲ್ಲ. ಆಚಾರ್ಯ ಶಂಕರ ಭಗವತ್ಪಾದರು ಹೇಳ್ತಾರೆ ವಿಷ್ಣು ಷಟ್ಪದಿ ಸ್ತೋತ್ರದಲ್ಲಿ, ಸಾಮುದ್ರೋ ಹಿ ತರಂಗ ಕ್ವಚನ ಸಮುದ್ರೋ ನ ತಾರಂಗ ಅಂತ. ಸಮುದ್ರ ಉಂಟು, ಸಮುದ್ರದಲ್ಲಿ ಅಲೆ ಉಂಟು. ಈಗ ಪ್ರಶ್ನೆ ಇಷ್ಟೇ, ಅಲೆಗಳು ಸಮುದ್ರಕ್ಕೆ ಸೇರಿವೆಯೋ ಅಥವಾ ಸಮುದ್ರ ಅಲೆಗಳಿಗೆ ಸೇರಿದೆಯೋ? ನಾವು ನೋಡಿ ಸಂತೋಷ ಪಡ್ತೇವೆ ಅಲ್ವಾ, ಆದರೆ ಇದ್ರ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ. ಸಮುದ್ರ ಅಲೆಗೆ ಸೇರಿದೆಯಾ? ಇಲ್ಲ. ಯಾಕೆಂದರೆ ಅಲೆಗಳಲ್ಲಿ ಸಮುದ್ರ ಇಲ್ಲ, ಸಮುದ್ರದಲ್ಲಿ ಅಲೆಗಳಿವೆ. ಹಾಗಾಗಿ ಈ ಅಲೆಗಳು ಯಾವುದಕ್ಕೆ ಸೇರಿವೆ? ಸಮುದ್ರಕ್ಕೆ ಸೇರಿವೆ. ಹಾಗೆಯೇ ಈ ಜಗನ್ಮಾತೆ ಕ್ರೀಡೆ ಅಂದರೆ ಜಗತ್ ಸೃಷ್ಟಿ ಮಾಡುವಂಥ ಅವಳ ಕ್ರೀಡೆ. ಆ ಕ್ರೀಡೆಯಲ್ಲಿ ಅವಳು ಸ್ವೇಚ್ಛೆಯಿಂದ ಪ್ರವೃತ್ತಳಾಗ್ತಾಳೆ. ಅಂದರೆ ಆ ಪ್ರವೃತ್ತವಾಗುವಿಕೆಯೇ ಅವಳ ಆ ತರಂಗಿತ ಅಂತ. ಮತ್ತೆ ಮತ್ತೆ ಅಲೆ 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 ರೂಪದಲ್ಲಿ ಅವಳು ತೋರ್ತಾಳೆ. ಅಂದರೆ ಆ ಕ್ರೀಡೆಯಲ್ಲಿ ಅವಳು ತನ್ನನ್ನು ತಾನು ತೊಡಗಿಸಿಕೊಳ್ತಾಳೆ ಎನ್ನುವಂಥದ್ದು ಈ ನಾಮದ ಅರ್ಥ. ಮತ್ತು ಚಂದ್ರಿಕಾ ವ್ಯಾಖ್ಯಾನಕಾರರ ಅಭಿಪ್ರಾಯ ಮತ್ತು ಸೌಭಾಗ್ಯ ಭಾಸ್ಕರದ ಅಭಿಪ್ರಾಯ, ಎರಡೂ ಅಭಿಪ್ರಾಯ ಸುಮಾರಾಗಿ ಒಂದೇ ರೀತಿಯಾಗಿದ್ದರಿಂದ ಅದನ್ನು ಸೇರಿಸಿ ಹೇಳಿದ್ದೇನೆ. ಮತ್ತು ಮುಂದಿನ ನಾಮಕ್ಕೆ ಹೋಗಬೇಕು. 864ನೆಯ ನಾಮ ಕನತ್ಕನಕ ತಾಟಂಕ ಎನ್ನುವಂಥದ್ದು. ಇದಕ್ಕೆ ಅರ್ಥ ಏನು ಅಂದರೆ ಪ್ರಕಾಶಮಾನವಾದಂತಹ ಸುವರ್ಣ ಕರ್ಣಾಭರಣಗಳು ಉಳ್ಳವಳು ಎನ್ನುವಂಥದ್ದು. ಸಂಸ್ಕೃತದಲ್ಲಿ ತಾಟಂಕ ಅಂದರೆ ಓಲೆಗಳು. ಅದು ಅಂತಹ ಆ ಓಲೆಗಳಿಂದ ಅವಳು ಪ್ರಕಾಶಮಾನಳಾಗಿ ಇದ್ದಾಳೆ. ಕನತೀ ದೀಪ್ಯಮಾನೇ ಕನಕಸ್ಯ ಸುವರ್ಣಮಯೋತ್ಪಾಟ ತಾಟಂಕೆ ಕರ್ಣಾಭರಣ ವಿಶೇಷವು ಯಸ್ಯಾಸ್ಸ ಅಂತ ಸಂಸ್ಥೆಯಲ್ಲಿ ಅದನ್ನು ವಿವರಣೆಯನ್ನು ಹೇಳ್ತಾರೆ. ಯಾಕೆ ಅವಳ ತಾಟಂಕಗಳು ಹೊಳಿತಾ ಇವೆ ಅಂತಂದರೆ ಅದಕ್ಕೆ ವಿವರಣೆ ಹೇಳ್ತಾರೆ. ಕನಿ ದೀಪ್ತಿ ಕಾಂತಿ ಗತಿಷು ಎನ್ನುವಂತಹ ಧಾತುವಿನಿಂದ ಹುಟ್ಟಿದಂತಹ ಕನತ್ ಎನ್ನುವಂತಹ ಶಬ್ದಕ್ಕೆ ಹೊಳೆಯುವುದು ಅಂತ ಅರ್ಥ. ಆದರೂ ಯಾಕೆ ಹೊಳಿತದೆ ಕೇಳಿದರೆ ಅದು ಸುವರ್ಣದ್ದಾದ್ರಿಂದ ಹೊಳೆಯುತ್ತೆ. ಹೀಗೆ ಒಂದು ಕಾರ್ಯಕಾರಣ ಭಾವ ಇರಬೇಕಲ್ಲ. ಹೊಳಿತದೆ, ಯಾಕೆ ಹೊಳಿತದೆ ಅಂದರೆ ಅದು ಬಂಗಾರದ್ದಾದ್ದರಿಂದ ಅದು ಹೊಳಿತದೆ.
ಹೀಗೆ ಅದು ಬಂಗಾರದ ತಾಟಂಕವಾದದ್ದರಿಂದ ಅದು ಹೊಳಿತಾ ಇದೆ. ಅಂತಹ ಪ್ರಕಾಶಮಾನವಾದಂಥ ಹೊಳಿತಾ ಇರುವಂಥ ಕರ್ಣಾಭರಣವನ್ನು ಆಕೆ ಧರಿಸಿದ್ದಾಳೆ ಅಂತ. ಜಗನ್ಮಾತೆಯ ಈ ಕರ್ಣಾಭರಣದ ದರ್ಶನ ಅನ್ನೋದುಂಟಲ್ಲ, ಅದು ಮಂಗಳಕರ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿಯೇ ನಮ್ಮಲ್ಲಿ ಈ ಪರಂಪರೆಯನ್ನು ಅರಿತಂತಹ ಉತ್ತಮ ಗೃಹಿಣಿಯರು ಸ್ವಲ್ಪ ತೋರುವ ಹಾಗೆ ಆ ಕರ್ಣಾಭರಣಗಳನ್ನು ಧಾರಣೆ ಮಾಡ್ತಿದ್ರು. ಇವಾಗ ಏನಾಗಿದೆ ಕೇಳಿದರೆ ತಪ್ಪು ತಿಳ್ಕೊಳ್ಬೇಡಿ, ಅಂದರೆ ಯಾರನ್ನು ನಿಂದಿಸೋ ಉದ್ದೇಶ ಇಲ್ಲ. ಈ ಸೈಕಲ್ ಚಕ್ರಗಳನ್ನು ಟೈರ್ಗಳನ್ನೆಲ್ಲ ಹಾಕ್ಕೊಂಡು ಮೆರೆಯುವಂತಹ ಸಂದರ್ಭಗಳನ್ನು ನಾವು ಕಾಣ್ತೇವೆ. ಇವುಗಳನ್ನು ಕರ್ಣಾಭರಣ ಅಂತ ಕರೆಯೋದಿಲ್ಲ. ಏಕೆಂದರೆ ಆ ಕರ್ಣಾಭರಣಕ್ಕೆ ಅದರದ್ದಾದಂಥ ಲಕ್ಷಣ ಉಂಟು. ಅಂತಹ ಆಭರಣ ಎನ್ನುವಂಥದ್ದು ಏನುಂಟಲ್ಲ, ಅದು ಮಂಗಳಪ್ರದವಾದದ್ದು ಅಂತ. ಈ ಸಂದರ್ಭ ಬಂದಿದ್ದಕ್ಕೆ ನಾನು ಒಂದು ಸನ್ನಿವೇಶ ನೆನೆಸ್ತೇನೆ ನಿಮಗೆ. ಶ್ರೀರಂಗಂ ನಿಮಗೆಲ್ಲರಿಗೂ ಗೊತ್ತು ಪ್ರಾಯಶಃ, ಯಾಕೆಂದರೆ ಅಲ್ಲಿ ಹೋಗಿ ಶ್ರೀರಂಗನ ದರ್ಶನವನ್ನು ನಾವೆಲ್ಲರೂ ಮಾಡ್ತೇವೆ, ಮಾಡಬೇಕು. ಆದರೆ ಅಲ್ಲೇ ಹತ್ತಿರದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅದು ಬಹಳಷ್ಟು ಜನರಿಗೆ ಪರಿಚಯ ಇಲ್ಲ. ಅದರ ಹೆಸರು ಏನು ಕೇಳಿದರೆ ಅಖಿಲಾಂಡೇಶ್ವರಿ ಗುಡಿ ಅಂತ. ಶ್ರೀರಂಗದಲ್ಲೇ ಆ ಪ್ರಾಕಾರದೊಳಗೇ ಇರುವಂಥದ್ದು. ಆದರೆ ಶ್ರೀರಂಗನ ದರ್ಶನವನ್ನು 100 ಜನ ಮಾಡಿದರೆ ಒಂದು 5ರಷ್ಟು ಜನವೂ ಸಹ ಇಲ್ಲಿಗೆ ಹೋಗೋದಿಲ್ಲ, ಯಾಕೆಂದರೆ ಬಹಳಷ್ಟು ಜನರಿಗೆ ಅದು ಅಪರಿಚಿತ. ಅದು ಆ ಗುಡಿಯೂ ಸಹ ಶ್ರೀರಂಗನ ಗುಡಿಯಷ್ಟೇ ಅದ್ಭುತವಾಗುಂಟು. ಸ್ವಾರಸ್ಯ ಅಂದರೆ ಯಾಕೆ ಇದನ್ನು ಹೇಳ್ತಿದ್ದೀರಿ ಅಂತ ನೀವು ಕೇಳ್ಬೋದು. ಅಲ್ಲಿ ಆ ಅಖಿಲಾಂಡೇಶ್ವರಿಗೆ ಬೇರೆ ಬೇರೆ ಹೊತ್ತಿನಲ್ಲಿ ಬೇರೆ ಬೇರೆ ಪೂಜೆಗಳನ್ನು ಮಾಡ್ತಾರೆ. ಬೆಳಗಿನ 2ನೆಯ ಪೂಜೆಯ ಹೆಸರೇ ತಾಟಂಕ ಪೂಜಾ ಅಂತ. ಆಗ ಅವಳಿಗೆ ಶ್ರೀಚಕ್ರದ ರೂಪದಲ್ಲಿ ಇರುವಂತಹ ಆ ಓಲೆಗಳನ್ನು ಹಾಕ್ತಾರೆ. ಅದು ಬಂಗಾರದ್ದು. ಮತ್ತೆ ಆಗ ಅದು ವಿಶೇಷವಾದಂಥ ಒಂದು ಪೂಜೆ ಅದಕ್ಕೆ ನಡೆಯುತ್ತೆ. ತಾಟಂಕ ನಿಮಿತ್ತವಾಗಿಯೇ ಮಾಡುವಂಥ ಪೂಜೆ. ಸರಿ, ಅದರಿಂದ ನಮಗೇನು ಬಂತ್ರಿ ಅಂತ ನೀವು ಕೇಳಬಹುದು. ನಾನು ಹೇಳಿದೆ ಅದು ಮಂಗಳಪ್ರದವಾದದ್ದು ಅಂತ. ಯಾವ ಹೆಣ್ಣು ಮಗಳಿಗೆ ವಿವಾಹ ವಯಸ್ಸು ದಾಟ್ತಾ ಇದ್ರೂ ಸಹ ವಿವಾಹ ಆಗೋದಿಲ್ವೋ ಅಂತಹ ಹೆಣ್ಣು ಮಗಳು ಆ ತಾಟಂಕ ಪೂಜೆಯನ್ನು ನೋಡಿ ಜಗನ್ಮಾತೆಯ ತಾಟಂಕ ದರ್ಶನವನ್ನು ಮಾಡಿ ಬಂದರೆ ಅವಳಿಗೆ ವಿವಾಹ ಆಗತ್ತೆ ಎನ್ನುವಂಥದ್ದು ಪ್ರಸಿದ್ಧಿ. ಅದನ್ನು ಅನುಭವಿಸಿದವರು ಬಹಳಷ್ಟು ಜನ ಇದ್ದಾರೆ. ಯಾಕೆಂದರೆ ಇದನ್ನು ಹೇಳಿ ಮಾಡಿಸಿದವರು ಮಹಾತ್ಮರು. ಕಾಂಚಿಯ ಪರಮಾಚಾರ್ಯರು ಅಂತ ನಾವು ಯಾರನ್ನು ಕರಿತಾ ಇದ್ವಲ್ಲ, ಅವರು ತುಂಬ ಜನ ಹೆಣ್ಣು ಮಕ್ಕಳ ತಾಯಂದಿರು ಬಂದು ಇವ್ರ ಹತ್ರ ಕೇಳಿದಾಗ ಇದೇ ಮಾತನ್ನು ಹೇಳ್ತಿತ್ತಂತೆ. ಅಲ್ಲಿ ಹೋಗಿ ಅಖಿಲಾಂಡೇಶ್ವರಿಯ ತಾಟಂಕ ಪೂಜೆಯಲ್ಲಿ ಪಾಲ್ಗೊಂಡು ದರ್ಶನ ಮಾಡಿಕೊಂಡು ಬನ್ನಿ, ಆಗ್ತದೆ ಅಂತ. 100ಕ್ಕೆ 100ರಷ್ಟು ಜನರಿಗೆ ಹಾಗೆ ಅನುಕೂಲ ಆಗಿದೆ ಅಂತ. ಹಾಗಾಗಿ ಆ ಜಗನ್ಮಾತೆಯ ತಾಟಂಕ ಎನ್ನುವಂಥದ್ದುಂಟಲ್ಲ, ಅದು ಅತ್ಯಂತ ಮಂಗಳಕರವಾದಂಥದ್ದು. ಅವಳು ಅದನ್ನು ಹಾಕಿಕೊಳ್ಳುವುದು ಅವಳ ಸೌಂದರ್ಯಕ್ಕೆ ಅನ್ನೋದು ಒಂದು ಭಾಗ. ಆದರೆ ಆ ಮೂಲಕ ತನ್ನ ಭಕ್ತರನ್ನು, ಉಪಾಸಕರನ್ನು ಅನುಗ್ರಹಿಸಬೇಕು ಎನ್ನುವಂಥದ್ದು ಇನ್ನೊಂದು ಮುಖ. ಇದನ್ನು ಆಚಾರ್ಯ ಶಂಕರ ಭಗವತ್ಪಾದರ ಅಷ್ಟೋತ್ತರ ಶತನಾಮದಲ್ಲೂ ಸಹ ನಾವು ಇದನ್ನು ನೋಡ್ತೇವೆ. ಮಾತನ್ನು ಏನು ಕೇಳಿದರೆ ಶ್ರೀಚಕ್ರಾತ್ಮಕ ತಾಟಂಕ ತೋಷಿತಾಂಬಾ ಮನೋರಥಾಯ ನಮಃ ಅಂತ ನಾಮ ಬರ್ತದೆ. ಹೀಗೆ ಅಂತ ಅಂದರೆ ಜಗನ್ಮಾತೆಗೆ ಶ್ರೀಚಕ್ರ ರೂಪದಲ್ಲಿರುವಂಥ ತಾಟಂಕದ ಈ ಆಭರಣವನ್ನು ತೊಡಿಸಿ ಪೂಜೆಯನ್ನೇ ವ್ಯವಸ್ಥೆ ಮಾಡಿದರು ಎನ್ನುವಂಥದ್ದು ಅದರ ಅರ್ಥ. ಹೀಗೆ ಅಂತ ಅಲ್ಲಿಗೇನು ಹೇಳ್ದಂಗಾಯಿತು, ಜಗನ್ಮಾತೆಯ ತಾಟಂಕ ಅವಳ ಸಂತೋಷಕ್ಕೆ ಎನ್ನುವುದು ಎಷ್ಟು ಸತ್ಯವೋ ತನ್ನ ಭಕ್ತರನ್ನು ಅನುಗ್ರಹಿಸುವುದಕ್ಕೆ ಧಾರಣೆ ಮಾಡುವಂಥದ್ದು ಸಹ ಅಷ್ಟೇ ಸತ್ಯವಾದಂಥದ್ದು ಎನ್ನುವಂತಹ ಈ ಮಂಗಳಕರವಾದಂತಹ
ನಾಮದೊಂದಿಗೆ ಇಂದಿನ ಚಿಂತನೆಯನ್ನು ನಿಲ್ಲಿಸ್ಕೊಳ್ಳೋಣ. ನಾಳೆ ದಿವಸ ಸೇರಿದಾಗ ಲೀಲಾ ವಿಗ್ರಹಧಾರಿಣಿ, ಅವಳು ಹೇಗೆ ಲೀಲಾ ವಿಗ್ರಹಧಾರಿಣಿ ಆಗ್ತಾಳೆ ಅನ್ನೋದನ್ನು ನೋಡೋಣ 6 ಗಂಟೆಗೆ ಸೇರಿದಾಗ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.